ಮೊದಲು ಸಾಮಾನ್ಯವಾಗಿ ಮಾತು ಶುರು ಮಾಡೋದಕ್ಕೆ ಮೊದಲು ಏನ್ ಮಾಡ್ತೀನಿ ನಾನು ಘೋಷಣೆ ಹಾಕ್ತೀನಿ. ಇವತ್ತು ಘೋಷಣೆ ಹಾಕೋದಕ್ಕೆ ಮೊದಲು ದಯವಿಟ್ಟು ನೀವೆಲ್ಲರೂ ಕೆಲವೆಲ್ಲರೂ ಮೇಲೆ ಇರೋರು ಕೆಳಗಿರೋರು ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ. ಇವತ್ತಿನ ನಮ್ಮ ಅಸ್ತ್ರ ಯಾವುದು? ಮೊಬೈಲ್. ಎಲ್ಲರೂ ಅದನ್ನ ಅಸ್ತ್ರವನ್ನ ಶಸ್ತ್ರವನ್ನ ಹೊರಗೆ ತೆಗೀರಿ. ಒಂದು ಸೆಲ್ಫಿ ತಗೊಳ್ಳಿ. ಒಂದು ಸೆಲ್ಫಿ ತಗೊಂಡು ಏನ್ ಮಾಡ್ಬೇಕು? ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಟ್ವಿಟರ್ ಅಲ್ಲೋ ಯಾವ್ದ್ರಲ್ಲಿ ಇದ್ದೀರೋ ಅದ್ರಲ್ಲಿ ಪೋಸ್ಟ್ ಮಾಡಿ. ಘೋಷಣೆ ಮುಗಿಯೋದ್ರೊಳಗೆ ಮಾಡ್ಬೇಕು. ಅದಾದ್ಮೇಲೆ ಘೋಷಣೆ ಅದು ನೀವು ಸೆಲ್ಫಿ ತೆಗೆದು ನಿಮ್ ಸೆಲ್ಫಿ ತಗೊಳ್ಳೋಣ, ನಮ್ಮದಲ್ಲ. ನೀವು ನಿಮ್ಮದು ಸೆಲ್ಫಿ, ನಿಮ್ ಫೋಟೋ ಇರೋದು ತಗೊಳ್ಳಿ. ನಿಮ್ ಫೋಟೋ ಇರೋದು ಹಿಂದೆನಾದ್ರು ಇರ್ಲಿ, ಯಾವ ಕಡೆನಾದ್ರು ಇರ್ಲಿ, ಸೆಲ್ಫಿ ತಗೊಳ್ಳಿ. ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪುಟದಿಂದ ಲೈವ್ ಆಗ್ತಿದೆ. ಆ ಪೇಜ್ಗೆ ಹೋಗಿ ಏನ್ ಮಾಡ್ಬೇಕು? ಶೇರ್ ಮಾಡ್ಬೇಕು. ಲೈಕ್ ಮಾಡಿ ಶೇರ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಚ್ಚತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಹಾಲಿ ತುಮಕೂರು ಜಿಲ್ಲೆಯ ಉಸ್ತುವಾರಿಗಳು ಆಗಿರುವಂತಹ ರಮೇಶ್ ಗೌಡ್ರೆ, ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ಸೋಮ್ ಸುಂದರ್ ಮತ್ತು ಜ್ಞಾನಸಿಂಧು ಸ್ವಾಮಿ ಅವರೇ, ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಜೀವನ್ ರವರೇ, ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಕೃಷ್ಣ ಅವರೇ, ಇಲ್ಲಿ ನಮ್ಮ SC ST ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನರಸಿಂಹರಾಜು ಅವರೇ, ಪಕ್ಷಕ್ಕೆ ನೂತನವಾಗಿ ಸೇರ್ಪಡೆಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಲ್ಲಿ ಸಹಾಯ ಮಾಡಿರುವಂತಹ ಮಧುಸೂದನ್ ಅವರೇ, ನಮ್ಮ ಪಕ್ಷದ ಹಿಂದೆ ಚುನಾವಣೆಗೂ ನಿಂತಿದ್ದಂತ ರಂಗನಾಥ್ ಗೌಡ್ರೆ, ನಮ್ಮ ಪಕ್ಷದ SC ST ಘಟಕದ ರಾಜ್ಯ ಕಾರ್ಯದರ್ಶಿ ಅನುಸ್ವಾಮಿ ಅವರೇ, ಜಿಲ್ಲಾ ಸಂಚಾಲಕರಾದಂತಹ ಪಟೇಲ್ ಗಂಗಾಧರ್ ಅವರೇ, ಗುಬ್ಬಿ ಮಹಿಳಾ ಘಟಕದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಂಜುಳಾ ಅವರೇ, ಉಪಾಧ್ಯಕ್ಷ ಕುಣಿಗಲ್ನ ತಾಲೂಕು ಘಟಕದ ಉಪಾಧ್ಯಕ್ಷರಾದಂತಹ ರೇಖಾ ಅವರೇ, ಹಾಗೆ SC ST ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಚೆನ್ನಯ್ಯ ಅವರೇ, ನೀವೇನಾಗಿದ್ದಾರೆ ಸಂಚಾಲಕರ? ತುಮಕೂರು ಜಿಲ್ಲಾ ಸಂಚಾಲಕರಾದಂತಹ ನಾಗರಾಜ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ KRS ಪಕ್ಷದ ವೀರ ಸೇನಾನಿಗಳ, ಹಾಗೆ ನಮ್ಮ ಸ್ನೇಹಿತರಾದಂತಹ ಗೋಮಾರದಳ್ಳಿ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಒಬ್ಬ ರಂಗಕರ್ಮಿ, ನಾಟಕ ಆಡಿಸೋರು, ನಾಟಕ ನೋಡೋರು, ನಾಟಕ ಆಡಿಸೋರು, ಪತ್ರಕರ್ತರಾಗಿದ್ದವರು. ಅವರು ಸೇರಿದಂತೆ ಇಲ್ಲಿ ಬೇರೆ ಬೇರೆ ಪಕ್ಷದ ಹೊರತಾಗಿ ಸಭೆಗೆ ಬಂದಿರುವಂತಹ ಎಲ್ಲ ಬಂಧುಗಳೇ, 5-6 ವರ್ಷಗಳಿಂದ ನಾವು ಪಕ್ಷ ಸ್ಥಾಪನೆ ಮಾಡಿದಾಗ ಒಬ್ರು ಇಬ್ರು ಅಷ್ಟೇ ನಾವು ಮಾತಾಡೋರು ಇರ್ತಿದ್ದ ಅವಾಗ. ಹಾಗಾಗಿ ಬಹುತೇಕವಾಗಿ ಪಕ್ಷದ ವಿಚಾರಗಳನ್ನ, ತತ್ವಗಳನ್ನ, ನಮ್ಮ ಮುಂದಿನ ಕಾರ್ಯಯೋಜನೆಗಳೆಲ್ಲ ಮಾತಾಡೋದು ನಂದೇ ಜವಾಬ್ದಾರಿ ಇರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಬಹುತೇಕ ಪತ್ರಿಕಾಗೋಷ್ಠಿಗಳಲ್ಲಿ, ಸಭೆಗಳಲ್ಲಿ ಬಹಳ ಜನ ಮಾತಾಡೋರು ಇರ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ಬಿಡದೆ ನಾನು ಮಾತಾಡಬೇಕಾಗಿತ್ತು. ಯಾಕಂದ್ರೆ ಬೇರೆಯವ್ರು ಮಾತಾಡ್ತಾರೋ ಇಲ್ವೋ ಅಂತ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ತುಂಬಾ ಸಂತೋಷದ ವಿಚಾರ ಏನಂದ್ರೆ ನನ್ಗೆ ಮಾತಾಡೋದಕ್ಕೆ ಯಾರು ಏನು ಉಳಿಸೇ ಇಲ್ಲ. ಉಳಿಸಿದಾರ? ಯಾರ್ಯಾರು ಮಾತಾಡೋಕೆ ಬರದೇ ಇದ್ದವರಿಂದ ಹಿಡ್ಕೊಂಡು ಸ್ವತಃ ಒಂದಷ್ಟು ವೃದ್ಧಿ ಮಾಡಿಕೊಂಡು ಈ ಒಂದು ನಾಯಕತ್ವ ಕೊಡುವಂತಹ ಸ್ಥಾನಕ್ಕೆ ನಮ್ಮ ಪಕ್ಷದ ಅನೇಕ ಮುಖಂಡರು, ನೂರಾರು ಜನ ಇವತ್ತು ರಾಜ್ಯದಲ್ಲಿ ಸಿದ್ಧವಾಗಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಹಾಗಾಗಿನೇ ನನಗೆ ನಾವು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇರ್ತೀವೋ ಬಿಡ್ತೀವೋ ಅಂತ ಬಹಳ ಸ್ಪಷ್ಟವಾಗಿದೆ. ನಾವು ಒಂದಷ್ಟು ದಿವಸ ಇರ್ತೀವಿ, ಆದ್ರೆ ಆಮೇಲೆ ಹೋಗ್ತೀವಿ. ಇರ್ತೀವೋ ಹೋಗ್ತೀವೋ ಅಂದ್ರಲ್ವಾ, ಹೋಗೋದಂತೂ ಗ್ಯಾರಂಟಿ. ಅಂದ್ರೆ ಒಂದಷ್ಟು ದಿವಸ ಇದ್ದೇ ಇರ್ತೀವಿ. ಅದೇ ತರಕ್ಕೆ ನಮ್ಮ ಪಕ್ಷ ಮುಂದಕ್ಕೆ ಏನೇನೋ ಆಗುತ್ತೆ, ಏನೇನೋ ಮಾಡುತ್ತೆ. ಆದರೆ ಒಳ್ಳೆಯ ಒಂದು ತಂಡ, ಒಂದು ವಿಚಾರ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವಾಗಿ ಇಲ್ಲಿನ ಸೈನಿಕರಾಗಿ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ಅವರು ಮಂಜುಳಾ ಆ ತಾಯಿ ಹೇಳಿದ್ರು, ಹುಡುಕ್ತಿದ್ದೆ ಯಾರಾದ್ರೂ ಟಿ ಶರ್ಟ್ ಹಾಕೊಂಡಿರೋರನ್ನ ನನಗೆ ಕಾಣಿಸ್ತಾರಂತ. ಹೌದಲ್ಲಣ್ಣ? ಇವತ್ತು ಇದೇ ಕಾರ್ಯಕ್ರಮಕ್ಕೆ ಬಂದಿರೋರು ಬೇರೆ ಇನ್ಯಾವುದೋ ಕಾರ್ಯಕ್ರಮ ಇಟ್ಕೊಳ್ದೆ, ಯಾವ್ದೋ ಮದುವೆಗೋ ಅಥವಾ ಇನ್ಯಾವುದೋ ಆಫೀಸ್ಗೋ ಇನ್ಯಾವುದೋ ಖಾಸಗಿ ಕಾರ್ಯಕ್ರಮ ಇಟ್ಕೊಳ್ದೆ ನಿಮ್ಮ ಊರಿನಿಂದ ಇದೇ ಕಾರ್ಯಕ್ರಮಕ್ಕೆ ಬಂದಿರೋರು ಕೈ ಎತ್ತಿ.
ನಿಮ್ಮಲ್ಲಿ ಎಷ್ಟು ಜನ ಮನೆಯಿಂದ ಟಿ ಶರ್ಟ್ ಹಾಕೊಂಡು ಬಂದಿರೋರು ಅವ್ರ ಕೈ ಎತ್ತಿ. ಮನೆಯಿಂದಾನೇ ಟಿ ಶರ್ಟ್ ಹಾಕೊಂಡು ಬಂದವರು, ಮನೆಯಿಂದಾನೇ ಟಿ ಶರ್ಟ್ ಹಾಕೊಂಡು ಬಂದವರು ಇಷ್ಟೇ ಜನ ಅಲ್ವಾ? ಮಿಕ್ಕವರು ಎಲ್ಲ ಜೇಬಲ್ಲಿ ಇಟ್ಕೊಂಡು, ಪಂಚೆಯಲ್ಲಿ ಇಟ್ಕೊಂಡು, ಬ್ಯಾಗಲ್ಲಿ ಇಟ್ಕೊಂಡು ಬಂದ್ರೆ ಅವ್ರಿಗೆ ಪಾಪ ಮಂಜುಳಾ ತರದು ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಜನ ಇಲ್ವೇನ್ರಪ್ಪ? ಇದಾರೋ ಇಲ್ವೋ? ಇದಾರೋ ಇಲ್ವೋ? ಹುಡುಕ್ತಿದ್ದಾರೆ. KRS ಪಕ್ಷದವ್ರು ಎಲ್ಲಿ ಕಾಣಿಸ್ತಾರೆ? ಕಾಣಿಸ್ಲಿ. ನಾನು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಳ್ತೀನಿ, 1000 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಳ್ತೀನಿ, ನಾನು ಅವ್ರಿಗೆ ಊಟ ಕೊಡಿಸ್ಬೇಕು, ನಾನು ಅವ್ರಿಗೆ ತಿಂಡಿ ಕೊಡಿಸ್ಬೇಕು, ಟೀ ಕೊಡಿಸ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಂಥವ್ರು ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಅವರಿಗೆ ಇದೇ ಕಾರ್ಯಕ್ರಮಕ್ಕೆ ಬರ್ತಿರುವಂತವ್ರು ಮನೆಯಿಂದ ಟಿ ಶರ್ಟ್ ಹಾಕೊಳ್ಳದೆ ಇಲ್ಲಿ ಬಂದು ಸುಮ್ಮನೆ ಶೋ ಆಫ್ ಹಾಕೊಂಡಿರೋರು ನೀವು ಮೋಸ ಮಾಡ್ತಿದ್ದೀರೋ ಇಲ್ಲಣ್ಣ? ಮಾಡ್ತಿದ್ದೀರೋ ಇಲ್ವೋ? ನಾವು ಒಪ್ಕೊಳ್ಬೇಕು. ಇಲ್ಲಿ ನಿಮ್ಮನ್ನು ರಂಸೋದಿಕ್ಕೆ ಅಥವಾ ಖುಷಿ ಪಡಿಸೋದಿಕ್ಕೆ ಇದು ನಾವೇನು ಎಂಟರ್ಟೈನರ್ಸಾ, ಕಮಿಡಿಯನ್ಸಾ, ಹಾಸ್ಯಗಾರರ ಇಲ್ಲ. ನಾವಿವತ್ತು ಬ್ರಹ್ಮ ರಾಕ್ಷಸರ ವಿರುದ್ಧ ಹೋರಾಡ್ತಾ ಇದ್ದೀವಿ, ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡ್ತಿದ್ದೀವಿ. ಇವತ್ತು ನಾವು ನೈಸಾಗಿ ಮಾತಾಡಿಕೊಂಡು ಎಲ್ರಿಗೂ ಖುಷಿ ಪಡಿಸ್ಕೊಂಡು ನಾವು ನಮ್ಮ ಉದ್ದೇಶ ಸಾಧನೆ ಮಾಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಆಗುತ್ತೆ ನಮ್ಮ? ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪಕ್ಷದ ಕಾರ್ಯಕ್ರಮಕ್ಕೆ ಬಂದಾಗ ಮನೆಯಿಂದಾನೇ ಹಾಕೊಂಡು ಬನ್ನಿ ಟಿ ಶರ್ಟ್. ಮತ್ತೆ ಮನೆಗೆ ಹೋಗೋ ತನಕ ಹಾಕೊಳ್ಳಿ, ಬೇರೆ ಇನ್ಯಾವುದೋ ಆಗ್ಲಿಲ್ಲ ಮದುವೆಗೆ ಹೋಗ್ಬೇಕು, ಇನ್ಯಾವುದೋ ಖಾಸಗಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಟಿ ಶರ್ಟ್ ಹಾಕೊಳ್ಳೋದಿಕ್ಕೆ ಏನ್ ನಮ್ಗೆ ಮುಜುಗರ ಆಗುತ್ತೆ. ದಯವಿಟ್ಟು ಅಂತ ಸಮಯದಲ್ಲಿ ತೆಗೆದಿರಿ. ಆದ್ರೆ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಾಗ ಹಾಕೊಂಡು ಕೊನೆಗೆ ಮನೆಗೆ ಹೋಗೋ ತನಕ ಪಕ್ಷದ ಟಿ ಶರ್ಟ್ ಹಾಕೊಂಡು ಹೋಗಿ ದಾರಿಯಲ್ಲಿ ನಿಮ್ಮನ್ನ ಯಾರೋ ಒಬ್ರು ಮಾತಾಡಿಸ್ತಾರೆ, KRS ಅಂತಾರೆ. ಅಂತಾರ? ಎಷ್ಟು ಜನ ಕನ್ಸ್ಕೊಂಡಿದೀರ ಹಂಗೆ? ಬಹಳ ಜನಕ್ಕೆ KRS ಗೆ ಜೈ ಅಂತಾರೆ. KRS ಗೆ ಧಿಕ್ಕಾರ ಅನ್ನೋದು ನಾನು ನೋಡೇ ಇಲ್ಲ ನಾವು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳನ್ನ ಬಿಟ್ಟು. ಹೌದು, ಅಲ್ಲಿ ಯಾರೋ ಕೆಲವೊಂದು ಯಾವ್ದದು ಮೊನ್ನೆ ಆಗಿದ್ದು ಮಳವಳ್ಳಿಲೋ ಮಂಡ್ಯ ಜಿಲ್ಲೆಯಲ್ಲೋ ಕೆಲವೊಂದು ಗೂಂಡಾಗಳು ಮತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಬಿಟ್ರೆ KRS ಪಾರ್ಟಿಗೆ ಧಿಕ್ಕಾರ ಅನ್ನೋರೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲ ನೋಡಿದ ತಕ್ಷಣ ಜೈ ಜೈ KRS ಗೆ ಜೈ. ನಾವು ಗಾಡಿಯಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಬೈಕ್ ಹಾಕೊಂಡು ಬಂದು KRS ಗೆ ಜೈ ಹೋಗ್ತಾರಮ್ಮ. ಆಮೇಲೆ ಕೆಲವೊಂದು ಕಡೆಗಳಲ್ಲಿ ನನ್ಗೆ ಆಶ್ಚರ್ಯ ಆಗುತ್ತೆ, ಹೋಗ್ತಾ ಇರ್ತೀವಿ ನಮ್ಮ ಕಾರಲ್ಲೋ, ನಮ್ಮ ಟಿಟಿ ಜನಚೈತನ್ಯ ವಾಹನದಲ್ಲೋ ಯಾವನ ಬಂದ ಟೂ ವೀಲರ್ ಅಡ್ಡ ಆಗ್ದ ಅಥವಾ ಕಾರಣ ಅಡ್ಡ ಆಗ್ದ, ನಿಲ್ಲಿಸ್ವಿ ಅಂತಾನೆ. ಅಯ್ಯೋ ಏನೋ ಅನುಸ್ವಾಮಿ ನೋಡ್ತೀನಿ ನಮ್ಮ ಸಾರಥಿನ, ಏನಯ್ಯ ಅನುಸ್ವಾಮಿ ಏನಾದ್ರು ಮಾಡ್ತೀನೋ ಅವನಿಗೆ ಅಂತೀನಿ, ಇಲ್ಲ ಅಂತಾನೆ ಅವನು. ಅವ್ನು ಬಂದವನು ಆಮೇಲೆ ಗಾಡಿಯಿಂದ ಜಬರ್ದಸ್ತ್ ಆಗಿ ಇಳಿದು ಬಂದು QR ಕೋಡ್ ತೋರಿಸಿದ್ರು ಹೇಳ್ತಾನೆ, ತೋರಿಸಿಗೆ ಸ್ವಲ್ಪ ಮರ್ಯಾದೆಯನ್ನ ಮಾತಾಡಲ್ಲ, ಬಂದು ಜಬರ್ದಸ್ತ್ KRS ಪಕ್ಷಕ್ಕೆ ದೇಣಿಗೆ ಕೊಡೋದು ನನ್ನ ಹಕ್ಕು, ತೆಗಿ ನಿಮ್ QR ಕೋಡ್ ಅಂತಾನೆ. ಅಂದಿದಾರಣ ಬಸ್ಸಲ್ಲಿ ಹೋಗೋವಾಗ ನಾನು ಬೇಡ ಅಂದೆ, ಅಂದ್ರೆ ಟಿಕೆಟ್ ಕೊಟ್ಟ ಮೇಲೆ ಕಂಡಕ್ಟರ್ ತಾನೇ ದುಡ್ಡು, ಅವ್ನು ಟಿಕೆಟ್ ಕೊಡೋದಿಕ್ಕೆ ಅಂದ್ರೆ ಟಿಕೆಟ್ ನಾನು ದುಡ್ಡು ಕೊಡೋವಾಗ ಒಬ್ಬ ಬೆಂಗಳೂರಲ್ಲಿ ಇಲ್ಲ ನಿನ್ ಜೇಬಿಂದ ಹಾಕ್ತಿಯಪ್ಪ, ನೀನ್ ಕೊಡ್ಬೇಡ ನಾನೇ ಕೊಡ್ತೀನಿ. ಇಲ್ಲ ನೀನ್ ಕೊಡೋದ್ ಬೇಡ ನಾನೇ ಕೊಡ್ತೀನಿ, ನಿಮ್ಮ ಹತ್ರ ದುಡ್ಡೇ ತಗೊಳ್ಳಲ್ಲ ಅಂತ ಟಿಕೆಟ್ ಇಲ್ಲದೆ ನಮ್ಗೆ ಕೊಟ್ಟಿದ್ದಾರೆ. ನಾನು ಒಬ್ಬರಿಗೆಲ್ಲ ರವಿ ಕೃಷ್ಣ ರೆಡ್ಡಿ ಅನ್ನೋ ಜನಕ್ಕೆ ಪರಿಚಯ ಇದಾರೆ ಇರ್ಬಹುದು ಅಂದ್ಕೊಂಡ್ಬೇಡಿ, ಅಪರಿಚಿತರಿಗೂನು. ಈಗ ಕೃಷ್ಣ ಯಾರೋ ಹೇಳ್ತಾರೆ ಬೆಳಗ್ಗೆ, ಕೃಷ್ಣನ ಯಾರೋ ಅವೇನಪ್ಪ ದಾರಿಲಿ ಹೋಗುವಾಗ ಯಾರೋ ನಮ್ಗೆ ಕೊಡಿಸಿದ್ರು ಮಾತಾಡಿಸಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಟಿ ಶರ್ಟ್ ಹಾಕೊಂಡಿದ್ದಕ್ಕೆ ನರಸಿಂಹಮೂರ್ತಿ ಅಲ್ಲ, ಬಹಳ ಜನಕ್ಕೆ ದಾರಿಯಲ್ಲಿ ಹೋಗುವಾಗ ಎಷ್ಟೋ ಜನ ನಿಲ್ಲಿಸಿ ಮಾತಾಡಿಸಿ ಕಾಫಿ ಕೊಡಿಸ್ತಾರೆ, ತಿಂಡಿ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ದೇಣಿಗೆನೂ ಕೊಡ್ತಾರೆ. ಹಾಗಾಗಿ ಮನೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ಪಕ್ಷದ ಸೈನಿಕರು ಇಲ್ಲಿ ಟಿ ಶರ್ಟ್ ನಮ್ದು ಯೂನಿಫಾರ್ಮ್ ಹಾಕೊಳ್ಳೋದ್ರಿಂದ ಹಿಂದೆ ಎಲ್ಲ ಇವಾಗ ಸುಲಭ ಆಗಿದೆ. ಒಂದು 25-30 ವರ್ಷದಿಂದ ಒಬ್ಬ ವ್ಯಕ್ತಿಯ ಅವನ ಆರ್ಥಿಕ ಸಾಮರ್ಥ್ಯ, ಅವನ ಕೌಟುಂಬಿಕ ಸಾಮರ್ಥ್ಯವನ್ನ ಅವನ ಹಾಕೊಳ್ಳೋ ಬಟ್ಟೆ, ಅವನ ಹಾಕೊಳ್ಳೋ ಚಪ್ಪಲಿಯಿಂದ ನೋಡ್ಬೋದು. ಇವತ್ತು ಸ್ವಲ್ಪ ಕಷ್ಟ, ಎಲ್ಲಾ ತರದ ಶರ್ಟ್ಗಳು ಎಲ್ಲರೂ ಹಾಕ್ತಾರೆ, ಎಲ್ರಿಗೂ 500-1000 ರೂಪಾಯಿಗೆಲ್ಲ ಚೆನ್ನಾಗಿರೋ ಶರ್ಟೇ ಸಿಗುತ್ತೆ. ಬಟ್ಟೆಯಿಂದ ಇವತ್ತು ಅವನ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ, ಅವನಿಗೆ ಬಡವನೋ ಶ್ರೀಮಂತನೋ ಹೇಳಕ್ ಆಗ್ತಾ ಇಲ್ಲ ಇವತ್ತು. ಆದ್ರೆ ನಾವು ಟಿ ಶರ್ಟ್ ಹಾಕೊಂಡು ಬಂದ್ಮೇಲೆ ಎಲ್ಲರೂ ಒಂಥರ ಸಮಾನರಲ್ವ ಇಲ್ಲಿ? ಹೌದೋ ಇಲ್ವೋ? ಯಾರಾದ್ರೂ ಬೇರೆ ವಿಭಿನ್ನವಾಗಿ ಕಾಣಿಸ್ತಾರ? ಹಾಗಾಗಿ ಒಂದು ಸಮಾನತೆ ಬಂದಿದೆ. ಮತ್ತೆ ಸಮಾಜದಲ್ಲಿ KRS ಪಕ್ಷದ ಟಿ ಶರ್ಟ್ ನೋಡಿದಾಗ ಅನೇಕ ಜನರಿಗೆ ಒಂದು ಚೈತನ್ಯ ಬರ್ತಾ ಇದೆ, ಸ್ಫೂರ್ತಿ ಬರ್ತಾ ಇದೆ. ನಮ್ಮನ್ನ ನೋಡಿ ತಾಲೂಕು ಆಫೀಸಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ, ನಾನು ಯಾರಿಗೆ ಹೇಳ್ತೀನಿ ನೀನ್ ಮಾಡ್ಕೊಡ್ಲಿಲ್ಲ ಅಂದ್ರೆ KRS ಪಕ್ಷದವ್ರಿಗೆ ಹೇಳ್ತೀನಿ ಅಂತಾರೆ. ಸುಳ್ಳು ಹೇಳ್ತಾರೆ. ಏನಂತ? ನಾನ್ KRS ಪಕ್ಷದವನು ಅನ್ಬಿಡ್ತಾರೆ. ಅವ್ನು ಎದ್ನೋ ಬಿದ್ನೋ ಅಂತೇಳಿ ಪಟ 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 ಅಂತ ಮಾಡ್ಬಿಟ್ಟು ಹೋಗೋಣ
ಒಬ್ಬ ಬೆಳಗಾವಿಯಲ್ಲಿ 4 ವರ್ಷದಿಂದ 3 ವರ್ಷದಿಂದ ನಾವು ಜನಚೈತನ್ಯ ವಾಹನ ಯಾವ್ದೋ ಹೋಗಿದ್ದಾಗ ಒಬ್ಬ ಬಂದ್ಬಿಟ್ಟು ನೇಸರ್ಗಿ ಅಂತ ಊರು ಅನ್ಸುತ್ತೆ, ಅದು ಬೆಳಗಾವಿ ಪಕ್ಕದಲ್ಲಿ. ಒಬ್ಬ ಬಂದು ನಮ್ಮ ಗಾಡಿ ಪಕ್ಕದಲ್ಲಿ, ನಾನು ಒಳಗಡೆ ಕೂತಿದ್ದೆ, ಇಳಿದಿರ್ಲಿಲ್ಲ, ಯಾಕಂದ್ರೆ ಸುಮ್ಮನೆ ಹಂಗೆ ಹೋಗ್ತಿರೋದು, ಅದು ಇಳಿಯುವಂತ ಕಾರ್ಯಕ್ರಮ ಇರ್ಲಿಲ್ಲ, ಊರೊಳಗಡೆ ಆಗ ಹೋಗುವಂತದ್ದು. ಹಾಗಾಗಿ ಅಲ್ಲಿ ನಿಲ್ಸಿ ನಮ್ಮ ಮೈಕು ಹಾಕಿತ್ತು ಗಾಡಿಲಿ. ಒಬ್ಬ ಓಡೋಡ್ ಬಂದ, ಸರ್ ಬೇಗ ನನ್ನ ಮೆಂಬರ್ ಮಾಡಿಸಿ ಸರ್ ಅಂದ. ಏನಪ್ಪ ಏನ್ ಮೆಂಬರ್, ಇಂಥ ಊರಲ್ಲಿ ನೀನ್ ಮೆಂಬರ್ ಆಗ್ಬೇಕು ಏನಂದ್ರ, ಸಾರ್ ನಮ್ಮೂರಲ್ಲಿ ನಾನು ಗ್ರಾಮ ಪಂಚಾಯತಿನಲ್ಲಿ ಒಂದ್ಸಲ ಹೋಗಿದ್ದೆ, ಅಲ್ಲಿ ನನಗೆ 10,000 ರೂಪಾಯಿ ಲಂಚ ಕೇಳಿದ, ಅದ್ಯಾವುದೋ ಖಾತೆನೋ ಗೀತೆನೋ, ನಾನು KRS ಪಕ್ಷದವನು ಅಂತ ಹೇಳಿದ್ರೆ ಅವ್ನು ಇಮಿಡಿಯೇಟ್ ಆಗಿ ಮಾಡ್ಬಿಟ್ಟೆ ಸರ್, ಆದ್ರೆ ನನ್ನ ಮೆಂಬರ್ಶಿಪ್ ತಗೊಂಡಿಲ್ಲ ಸರ್, ಹಾಗಾಗಿ ನೀವೇ ಮೆಂಬರ್ ಮಾಡಿ ಸರ್. ಅವನಿಗೊಂದು ಪ್ರಜ್ಞೆ ಇತ್ತು, ನಾನು KRS ಪಕ್ಷದ ಹೆಸರು ಹೇಳಿ ಕೆಲಸ ಮಾಡಿಸ್ಕೊಂಡಿದ್ದೀನಿ, ಅದು ನಾನು ಇಲ್ಲಿ ತನಕ ಮೆಂಬರ್ ಆಗಿಲ್ಲ. ಇವತ್ತು ನಮ್ಮೂರಿಗೆ ಬಂದಿದ್ದಾರೆ, ಇವತ್ತು ನಾನು ಆಗ್ಲಿಲ್ಲ ಅಂದ್ರೆ ನಾನು ಒಬ್ಬ ಕೆಟ್ಟ ವ್ಯಕ್ತಿ, ಅಪ್ರಾಮಾಣಿಕ ಆಗ್ಬಿಡ್ತೀನಿ ಅಂತ ಹೇಳಿ ನನ್ನ ಕೈಯಲ್ಲಿ ಮೆಂಬರ್ಶಿಪ್ ಮಾಡಿಸ್ತಾರೆ. ಸೊ ಹೀಗೆ ಅನೇಕ ಜನ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ. ನಮಗೆ KRS ಪಕ್ಷದವ್ರನ್ನ ಮೀಟ್ ಮಾಡಬೇಕು, ಆ ಪಕ್ಷನ ಸೇರ್ಬೇಕು ಅಂತೇಳಿ. ಹಾಗಾಗಿ ಅವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂದ್ರೆ ನಾವು ಹೆಚ್ಚೆಚ್ಚು ಪಕ್ಷದ ಕಾರ್ಯಕ್ರಮಗಳಿಗೋ ಸಭೆಗಳಿಗೋ ಹೋದಾಗ ಟಿ ಶರ್ಟ್ ಹಾಕೊಳ್ಳೋದನ್ನ ಮಾಡಿ. ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ, ನಿಮ್ಗೊಂದು ಧೈರ್ಯ ಬರುತ್ತೆ. ಸುಮ್ಮನೆ ಗಮನಿಸಿ ನಿಮ್ಮನ್ನ ನೀವೇನೆ, ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ, ಏನಮ್ಮ ಚೆನ್ನಾಗಿ ಒಳ್ಳೆ ಸೀರೆ ಹಾಕೊಂಡು ಒಳ್ಳೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ತಲೆಗಿಲ್ಲ ಬಾಚ್ಕೊಂಡು ಒಂದು ಪ್ರೋಗ್ರಾಮ್ಗೆ ಹೋಗೋವಾಗ, ಯಾವ್ದಾದ್ರು ಒಂದು ಮದುವೆಗೆ ಹೋಗೋ ನಿಮ್ಗೊಂದು ಖುಷಿ ಇರುತ್ತೋ ಇಲ್ವಾ, ಒಂದು ಜೋಶು ಧೈರ್ಯ ಇರುತ್ತೋ ಇಲ್ವಾ? ಹಾಗೇನೆ ಗಂಡು ಹುಡುಗರು ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಒಳ್ಳೆ ಚಪ್ಪಲಿನೋ ಅಲ್ಲ ಒಳ್ಳೆ ಶೂನು ಹಾಕೊಂಡಾಗ ಇದ್ದಕ್ಕಿದ್ದಂಗೆ ನೀವೇನೋ ಗಾಳಿ ತೇಲ್ತಿರೋ ಅನಿಸ್ತಾ ಇರೋನ. ಮಾಮೂಲಿಯಾಗಿ ಕಿತ್ತೋಷ್ಟ ಚಪ್ಪಲಿ ಯಾವ್ದೋ ಹಳೆ ಬಟ್ಟೆ ಹಾಕೊಂಡು ಹೋಗೋವಾಗ್ಲು ನೀವೊಂದು ಒಳ್ಳೆ ಚೆನ್ನಾಗಿರೋ ಪ್ಯಾಂಟು ಶರ್ಟು ಹಾಕೊಂಡು ಸಾಧ್ಯ ಆದ್ರೆ ಇನ್ಶರ್ಟ್ ಮಾಡ್ಕೊಂಡು ಒಳ್ಳೆ ಶೂ ಹಾಕೊಂಡು ಹೋಗ್ತಿರೋವಾಗ ಹೀರೋ ಯಾರು? ನೀವೇ. ಅದೇ ತರಕ್ಕೆ KRS ಪಕ್ಷ ಟಿ ಶರ್ಟ್ ಹಾಕೊಂಡವ್ರಿಗೆ ಆ ಭಾವನೆ ಬರುತ್ತೆ. ಯಾವ ತರಹದ ಹಿಂಜರಿಕೆ ಕೀಳರ ಮೇಲೆ ಇರೋದಿಲ್ಲ. ದಯವಿಟ್ಟು ಅದನ್ನ ಹಾಕೊಳ್ಳಿ. ಮುಂದಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ತುಮಕೂರು ಜಿಲ್ಲೆಯ ವಿಚಾರ ಕೇಳೋದಾದ್ರೆ, ಈ ಪಕ್ಷ ಸ್ಥಾಪನೆ ಆಗೋದಕ್ಕೆ ಮೊದಲೇನೆ ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನ ರಾಜ್ಯದಲ್ಲಿ ಅತಿ ಹೆಚ್ಚು ಮಾಡಿದ್ದು ತುಮಕೂರು ಜಿಲ್ಲೆಯಲ್ಲಿ, ಅದರಲ್ಲೂ ಚಿಕ್ಕನಾಯಕನಹಳ್ಳಿಯಲ್ಲಿ. ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ರೌಡಿ ಶೀಟರ್ ಆದಂತಹ ಗೌರವಕ್ಕೆ ಪಾತ್ರರಾಗಿರುವಂತವರು ಯಾರು? ನ ಭೂತೋ ನ ಭವಿಷ್ಯತಿ. ಮುಂದಕ್ಕೆ ಯಾರು 52 ವರ್ಷ ಆದವ್ರನ್ನ ಪೊಲೀಸರು ರೌಡಿ ಶೀಟರ್ ಮಾಡಲ್ಲ. ಇಲ್ಲಿ ತನಕ ನಮ್ಮ 52 ವರ್ಷ ಪಾಪ 20 ವರ್ಷ 25 ವರ್ಷ 30 ವರ್ಷ ವಯಸ್ಸಾಗಿರೋರು ಅಲ್ಲಿ ಇಲ್ಲಿ ಕುಡ್ಕೊಂಡು ಬಾಡಿ ಬೆಳೆಸ್ಕೊಂಡು ಅವ್ರ ಮೇಲೆ ಕೈ ಮಾಡ್ಕೊಂಡು ಏನೇನೋ ಕಳ್ತನ ಸುಲಿಗೆ ಮಾಡ್ತಿರುವಂತವ್ರನ್ನ, ಅಪರಾಧ ಚಟುವಟಿಕೆಗಳಲ್ಲಿ ಪದೇ ಪದೇ ತೊಡಗಿರುವಂತವ್ರನ್ನ ರೌಡಿ ಶೀಟರ್ ಮಾಡ್ತಾರೆ. ಫೋನ್ ಹಿಡ್ಕೊಂಡು ಲೈವ್ ಮಾಡ್ಕೊಂಡು ಸ್ವಾಮಿ ನೀವ್ ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದವರನ್ನ ಇಡೀ ಭಾರತದ ಇತಿಹಾಸದಲ್ಲಿ ಎಲ್ಲಾರು ರೌಡಿ ಶೀಟರ್ ಮಾಡಿರೋ ಉದಾಹರಣೆ ಇದೆಯಾ? ಕರ್ನಾಟಕ ರಾಜ್ಯ ಪೊಲೀಸರಿಗೆ ಶೇಖರ ಹಾಕ್ಬೇಕು. ಬಹಳ ಗನಂದಾರಿ ಕೆಲಸ ಮಾಡಿ, ಅದರಲ್ಲೂ ತುಮಕೂರು ಜಿಲ್ಲೆಯ ಪೊಲೀಸರು ಇತಿಹಾಸದ ಪುಟಗಳಲ್ಲಿ ಬರಬೇಕಾದಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿನ DC, ಇಲ್ಲಿನ SP, ಇಲ್ಲಿಯ ಪೊಲೀಸರು, ಇಲ್ಲಿಯ ಉಸ್ತುವಾರಿ ಸಚಿವರು. ನಮ್ಮ ರಾಜ್ಯದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಜಿಲ್ಲೆ ತುಮಕೂರು. 11 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ತುಮಕೂರು. ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲಿ, 2ನೇದು ಬೆಳಗಾವಿ ಜಿಲ್ಲೆಯಲ್ಲಿ, ತುಮಕೂರಿನಲ್ಲಿ. ನಿಮ್ಮ ಯೋಗ್ಯತೆಗೆ ತುಮಕೂರಿನಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಅನ್ರಯ್ಯ? ಇಲ್ಲ ಸರ್. ಆದ್ರೆ ಪ್ರೈವೇಟ್ ಎಷ್ಟಿವೆ? 2-3 ಇರಬೇಕು. ಇಲ್ಲಿಯ ಇವತ್ತಿನ ಉಪಮುಖ್ಯಮಂತ್ರಿ ಯಾರು? ಪರಮೇಶ್ವರ್. 2016ರಿಂದ 18 ತನಕ ಉಪಮುಖ್ಯಮಂತ್ರಿ ಯಾರು? ಪರಮೇಶ್ವರ್. ಇವತ್ತಲ್ಲ 10 ವರ್ಷದಿಂದನೇ ಉಪಮುಖ್ಯಮಂತ್ರಿ, ಇವತ್ತು ಉಪಮುಖ್ಯಮಂತ್ರಿ ಅಂತ ವ್ಯಕ್ತಿಯನ್ನ ನೀವು ಕೊರಟಗೆರೆನಲ್ಲಿ ಅಲ್ಲಿ ಇಲ್ಲಿ ಆರ್ಸ್ ಕಳಿಸಿದ್ದೀರಾ. ತುಮಕೂರಿನಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಕಟ್ಕೊಂಡಿದ್ದಾರೆ. ನಿಮ್ಮ ಯೋಗ್ಯತೆಗೆ, ಅವ್ರ ಯೋಗ್ಯತೆಗೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದಾರಾ? ಇಲ್ಲ. 3 ತಾಲೂಕು, ಕೊಡಗಲ್ಲಿ 4-5 ತಾಲೂಕು, ಗದಗು ಹಾವೇರಿಲಿ ಅಲ್ಲಿ ಮೆಡಿಕಲ್ ಕಾಲೇಜುಗಳಿದೆ.
ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಸಣ್ಣ ಸಣ್ಣ ಜಿಲ್ಲೆಗಳಲ್ಲಿದೆ. ತುಮಕೂರು ಇಷ್ಟು ದೊಡ್ಡ ಜಿಲ್ಲೆ, ಇಲ್ಲೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯಾವುದೋ ಒಂದು ಹಾರ್ಟ್ ಪೇಷಂಟ್ಗಳಾಗ್ಲಿ, ಕ್ಯಾನ್ಸರ್ ಪೇಷಂಟ್ಗಳಾಗ್ಲಿ, ಇನ್ಯಾವುದೋ ಮಾನಸಿಕ ಸಮಸ್ಯೆಗಳಿರೋರಾಗ್ಲಿ ನಿಮಾನ್ಸ್ಗೆ, ಕಿದ್ವಾಯಿಗೆ, ಜಯದೇವಕ್ಕೆ ಹೋಗ್ಬೇಕಾದ ಅಗತ್ಯ ಇರುತ್ತಾ? ಅವರು ಇಲ್ಲೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರುವಂತ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಯಾಕಂದ್ರೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ಎಲ್ಲಾ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು ಮತ್ತು ಪ್ರೊಫೆಸರ್ಗಳು ಇರಲೇಬೇಕು. ಇವತ್ತಿದಾರಾ? ಇಲ್ಲಿ ಏನೋ ನನ್ನ ಎದೆ ಹೊಡೆದೋಗ್ತಾ ಇದೆ ಅಂತ ಹೋದ್ರೆ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಇದಾರಾ? ನನಗೆ ಕ್ಯಾನ್ಸರ್ ಆಗಿದೆ ಅಂತ ಹೋದ್ರೆ ಎಲ್ಲಿ ಕಳಿಸ್ತಾರೆ? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಕಿದ್ವಾಯಿ ಕಳಿಸ್ತಾರೆ. ಏನೋ ಮಾನಸಿಕ ಸಮಸ್ಯೆ ನಮ್ಮ ಮನೆಯಲ್ಲಿರೋರಿಗೆ ಅಂದ್ರೆ ಎಲ್ಲಿ ಕಳಿಸ್ತಾರೆ? ನಿಮಾನ್ಸ್ ಕಳಿಸ್ತಾರೆ. ಅದೇ ಯಾವ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ಕನಿಷ್ಠ ಎಂತದೇ ಗಂಭೀರ ಕಾಯಿಲೆ ಆಗಿರ್ಲಿ, ಪ್ರಾಥಮಿಕ ಅಥವಾ ಇದಕ್ಕಿಂತ ಮುಂದುವರಿದಂತಹ ಚಿಕಿತ್ಸೆ ಅವರದೇ ಊರಲ್ಲಿ ಸಿಗುತ್ತೆ. ಇಂತಹ ಪರಮೇಶ್ವರ್ ಅವರು ಇಲ್ಲಿ ನಾವು ಅನೇಕ ಪಕ್ಷಗಳಿಂದ ಬಂದಿದ್ದೀವಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಇಂದ. ನಾನಂತೂ ಮೂರೂ ಪಕ್ಷಗಳಿಗೆ ವೋಟ್ ಹಾಕ್ಬಿಟ್ಟಿದ್ದೀನಪ್ಪ. ಯಾಕಂದ್ರೆ ನಾವು ಕೇಸ್ ಮಾಡಿರ್ಲಿಲ್ವಲ್ಲ, ಅದೇ ತರಕ್ಕೆ ತಾನೇ ನೀವು. ನಾವೆಲ್ಲ ಬೇರೆ ಬೇರೆ ಪಕ್ಷಗಳಿಂದ ಬಂದಿದ್ದೀವಿ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಆ ಮೂರೂ ಪಕ್ಷಗಳು ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ, ಅವರು ಅದರಲ್ಲಿರುವ ಯಾವುದೇ ನಾಯಕ ಆಗಲಿ, ಆ ಮೂರೂ ಪಕ್ಷಗಳು ಮತ್ತು ಅದರಲ್ಲಿರುವ ಯಾವುದೇ ನಾಯಕ ಆಗಲಿ ನಮ್ಮ ಗೌರವಕ್ಕೆ ಅರ್ಹರಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿರೋ ಕೆಲವೊಬ್ಬರಿಗೆ ನಿಮ್ಮ ಜಾತಿ ಕಾರಣಕ್ಕೆ, ಇನ್ಯಾವುದೋ ಕಾರಣಕ್ಕೆ ಈಗಲೂ ನಿಮಗೆ ಆ ಪಕ್ಷಗಳಲ್ಲಿರುವಂತಹ ಒಬ್ಬ ಭ್ರಷ್ಟನ ಬಗ್ಗೆ, ದುಷ್ಟನ ಬಗ್ಗೆ, ಕೇಡಿಗನ ಬಗ್ಗೆ ನಿಮಗೆ ಒಲವಿರುತ್ತೆ. ಹೌದಾ ಇಲ್ವಾ? ಇದ್ದೇ ಇರುತ್ತೆ, ನಮ್ಗೆ ಗೊತ್ತಿದೆ. ನಮ್ ಜೊತೆಲಿರೋರನ್ನೇ, ನಮ್ KRS ಪಕ್ಷದಲ್ಲಿರೋರನ್ನೇ ನಾನು ನೋಡಿದೀನಿ. ಒಂದಷ್ಟು ಜನನ ಯಾವುದೋ ಒಬ್ಬ ಭ್ರಷ್ಟ ರಾಜಕಾರಣಿ ಬಗ್ಗೆ ಮಾತಾಡಿದ್ರೆ ವಿಲ ಅಂತಿರ್ತಾರೆ. ಯಾಕೆ? ಯಾವ್ದು ಲಿಂಕು? ಜಾತಿ ಲಿಂಕು. ಅಂತವರು ದಯವಿಟ್ಟು KRS ಪಕ್ಷದಲ್ಲಿ ಹುಷಾರಾಗಿ ಗಮನಿಸಿಕೊಂಡು ಮುಂದುವರಿ. ಬಿಟ್ಬಿಡಿ ಅವರನ್ನ. ಈಗ ದೇವೇಗೌಡರು ಕುಟುಂಬ ಯಾವ್ದೋ ಒಂದು ಜಾತಿಗೆ ಬಹಳ ದೊಡ್ಡ ನಾಯಕರು ಇರ್ತಾರೆ. ಅವ್ರೇನಾದ್ರು ಯಾವತ್ತಾದ್ರೂ ನಮ್ಮ ಲಿಂಗೇಗೌಡರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಲಿಂಗೇಗೌಡರು ಅವ್ರದೇ ಸಮುದಾಯದವ್ರು ಆಗಿದ್ರು. ಏನ್ ಹೇಳ್ತಾ ಇದ್ರು ಲಿಂಗೇಗೌಡರು? ಇವ್ರಾಗ್ಲಿ JDS ಅಂತಿರಲ್ಲಪ್ಪ, ಎಲ್ಲಾದ್ರೂ ಇವ್ರೇ ನಮ್ಮವ್ರು ಬಂದಿದ್ದಾರೆ, ಇವ್ರಿಗೆ ಲಂಚ ಇಲ್ಲದೆ ಕೆಲಸ ಮಾಡ್ಕೊಡು ಅಂತ ಯಾವತ್ತ ಅವ್ರು ಹೇಳಿದಾರ ಅಂತ ಹೇಳಿದಾರ? ಇಲ್ಲ. ಯಾವುದೇ ಜಾತಿ ರಾಜಕಾರಣಿ ಆಗ್ಲಿ ನೀವು ಅವನ ಹತ್ರ ಹೋದಾಗ ಇವ್ರು ನಮ್ಮ ಸಮುದಾಯದವ್ರು ಬಂದಿದ್ದಾರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡು ಅಂತ ಹೇಳ್ತಾನ? ಹೇಳ್ತಾ ಇಲ್ಲ. ಹಾಗಾಗಿ ಅಷ್ಟು ಹೇಳಲಾರ್ದಿದ್ರೆ ನಿಮ್ಗೆ ಯಾಕೆ ಜಾತಿ ವ್ಯಾಮೋಹ? ಯಾಕೆ ಜಾತಿ, ಕೋಮು ಇನ್ನೊಂದು ಇಟ್ಕೊಂಡಿರ್ತೀರಾ? ಬಿಟ್ಬಿಡಿ. KRS ಪಕ್ಷಕ್ಕೆ ಸೇರಿದ ಮೇಲೆ ನೀವು ಇನ್ನೊಂದು ಪಕ್ಷದ ಬಗ್ಗೆ, ಇನ್ನೊಬ್ಬ ನಾಯಕರ ಬಗ್ಗೆ ಗೌರವ ಇಟ್ಕೊಳ್ಬಾರ್ದು. ವಿಶೇಷವಾಗಿ JCB ಎಲ್ಲಿ ವೈಯಕ್ತಿಕವಾಗಿ ನಾವು ಅನೇಕ ರಾಜಕೀಯ ನಾಯಕರನ್ನ ಗೌರವಿಸ್ತೀವಿ, ಆದ್ರೆ ಅವ್ರನ್ನ ಬೆಂಬಲಿಸಲ್ಲ. ಗೌರವ ಕೊಡೋಣ, ಆದ್ರೆ ಬೆಂಬಲ ಕೊಡುವಂತಹ ಗೌರವವನ್ನು ನಾವು ಇಟ್ಕೊಳ್ಬಾರ್ದು. ಅನೇಕ ಜನ ಇವತ್ತು ಒಳ್ಳೆ ರಾಜಕಾರಣಿಗಳಿದ್ದಾರೆ, ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿದ್ದಾರೆ, JDS ಅಲ್ಲಿದ್ದಾರೆ. ಆದರೆ ಅವರನ್ನ ನಂಬಿ ಅಥವಾ ಅವ್ರನ್ನ ಗೌರವಿಸಿ ನಾವು ವೋಟ್ ಹಾಕಿದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಳೆಯೋದಿಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗೋದಿಕ್ಕೆ ಲಾಯಕ್ಕಿಲ್ಲ. ನೀವೆಲ್ಲ 100 ರೂಪಾಯಿ ಕೊಟ್ಟು ಸದಸ್ಯರಾಗಿರೋರು. ಬೇರೆ ಎಲ್ರಿಗಿಂತ ಹೆಚ್ಚಿನ ಲಾಯಲ್ಟಿ ನಿಮಗಿರ್ಬೇಕು. ಮತದಾರರು ಇವತ್ತು ನಮಗಾಗ್ತಾರೆ, ನಾಳೆ ಇನ್ನೊಬ್ರಿಗೆ ಆಗ್ತಾರೆ, ನಾಳೆ ನಮ್ಗಾಗ್ಬೋದು. ಅವರಿಂದ ನಾವು ನಮಗೆ ಹಾಕಿ ಅಂತ ಬಯಸಕ್ಕಾಗಲ್ಲ. ಆದ್ರೆ ಸದಸ್ಯರಾಗಿರೋರು ಏನ್ ಮಾಡ್ಬೇಕು? ಪ್ರತಿ ಚುನಾವಣೆಯಲ್ಲೂ KRS ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಪ್ರತಿ ಚುನಾವಣೆಯಲ್ಲೂ KRS ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಆ ತರದ ಒಂದು ನಿಯತ್ತು ನಮ್ಮಲ್ಲಿ ಬಂದ್ರೆ ಮಾತ್ರ ಒಂದಷ್ಟು ಬದಲಾವಣೆಗಳು ಆಗುತ್ತೆ, ಹೆಚ್ಚಿನ ಬದಲಾವಣೆಗಳಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಜಾತಿ ಕಾರಣಕ್ಕೇನೆ ಯಾವ್ಯಾವುದೋ ತಮ್ಮ ಸ್ವಂತ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ KRS ಪಕ್ಷ ಸೇರಿದಂತವ್ರು ಜಾತಿ ಕಾರಣಕ್ಕೋ ದುಡ್ಡಿನ ಕಾರಣಕ್ಕೋ KRS ಪಕ್ಷದ ಸದಸ್ಯರಾಗಿದ್ದುಕೊಂಡು ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಇಲ್ಲಿ ತುಮಕೂರಿನಲ್ಲಿ ಎಷ್ಟು ಅಲ್ಲ, ತುಮಕೂರು ನಗರದಲ್ಲಿ ಎಷ್ಟು ಜನ ಇದ್ರು? ತುಮಕೂರು ನಗರದಲ್ಲಿ 500,000 ಜನ ಇದ್ರು ಸದಸ್ಯರು, ಇಲ್ವೇನಪ್ಪ ಚೌಕಾತ್? ಆದ್ರೆ ಕಳೆದ ಸಲ ನಮ್ಮ ಅಭ್ಯರ್ಥಿಗೆ ಬಂದು ಓಟ್ ಎಷ್ಟು? 200 ಚಿಲ್ವೆ. ಎಷ್ಟಪ್ಪ ಅಂದ್ರೆ ದುಶ್ಮನ್ ಕಿದ್ದಾರೆ ಅಂದ್ರೆ ಬಗಲ್ ಮೇಲೆ ಹಾಕ್ಬಿಡುದು. ಹಾಗಾಗಿ ಒಂದು ಕೃತಜ್ಞತೆ ಇಟ್ಕೊಳ್ಬೇಕು. ಆ ಶಕ್ತಿ ನಮ್ಗೆ ಏನ್ ಕೊಟ್ಟಿದೆ ಪಕ್ಷ ಅನ್ನೋದನ್ನ ತಿಳ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕು. ಇಷ್ಟನ್ನ ಹೇಳ್ತಾ ಇನ್ನು ಹಲವಾರು ವಿಚಾರಗಳಿದೆ. ಇನ್ನು ಕಾರ್ಯಕ್ರಮ ಇದೆ, ಬಹಳ ತಡವಾಗಿ, ಇನ್ನು ಸ್ವಲ್ಪ ಕಾರ್ಯಕ್ರಮ ತಡವಾಗಿ, ಊಟನೂ ತಡವಾಗ್ತಾ ಇದೆ. ಹಲವು ವಿಚಾರಗಳು ಈಗಾಗಲೇ ನಮ್ಮವರು ಹೇಳಿದ್ದಾರೆ.
ಪಕ್ಷಕ್ಕೆ ಒಂದು ಶಕ್ತಿ ಇದೆ, ಬಲ ಇದೆ. ಇವತ್ತು ಬಹಳ ಜನ ಬಂದ್ರು, ಪಕ್ಷದ ಕಾರಣಕ್ಕಾಗಿ ಬೆಳೆದ್ರು. ಅವ್ರಿಗೆ ಪೊಲೀಸ್ ಸ್ಟೇಷನ್ ಹೋದಾಗ ನಾಯಿ ತರ ನೋಡ್ತಾ ಇದ್ರು. ಯಾರ ತರ? ನಾಯಿ ತರ ನೋಡ್ತಾ ಇದ್ರು. ಸಮಸ್ಯೆಗಳು ಸಿಕ್ಕಾಕೊಂಡಿದ್ರು. ನಾವು ಹೋಗಿ ಬಿಡಿಸ್ಕೊಂಡು ಬಂದಿದ್ದೀವಿ, ನಾವು ಹೋಗಿ ಅವ್ರ ಪರವಾಗಿ ಮಾತಾಡಿ ಬಂದಿದ್ದೀವಿ. ಆಮೇಲೆ ಅದು ಅವ್ರಿಗೇನೋ ಆತರದ ಅವ್ರಿಗೇನೋ ಶಕ್ತಿ ಇತ್ತು ಅಂತ ಹೇಳಿ ನಾವು ಸ್ವಲ್ಪ ಜವಾಬ್ದಾರಿ ಕೊಟ್ಟು ಮಾಡಿದ್ರೆ ಅವರು ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಪಕ್ಷ ಬೆಳ್ತಾ ಆಮೇಲೆ ಅವ್ರಿಗೇನ್ ಅನ್ಸ್ಬಿಡ್ತು, ನಾವು ಹೀರೋಗಳು. ರಾಜ್ಯದ ಹಲವಾರು ಕಡೆಗಳಲ್ಲಿ, ತುಮಕೂರು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಆಗಿದೆ. ಹೀರೋಗಳು ಅಂದುಕೊಂಡು KRS ಪಕ್ಷ ಇಲ್ಲದೆ ಇದ್ರು ನಾವು ಮಾಡ್ತೀವಿ. ಕಾರಣನೇ ಇರಲಿಲ್ಲ ಪಕ್ಷ ಬಿಡೋದಿಕ್ಕೆ, ಹೋಗೋದಿಕ್ಕೆ. ಅವ್ರದೇ ಆದಂತಹ ಒಂದು ಅಹಂಕಾರಗಳು, ಸಣ್ಣತನಗಳು, ಬೇರೆ ಬೇರೆ ಏನೇನೋ. ಇವತ್ತು ಪಕ್ಷ ಬಿಟ್ಟು ಹೋಗಿರುವ 90% ಜನ ಮನೇಲಿ ಕೂತಿದ್ದಾರೆ. ಅವರಿಂದ ಏನೂ ಆಗ್ತಾ ಇಲ್ಲ. ಇನ್ನೊಂದು 10% ಜನ ಏನೋ ಒಂದಷ್ಟು ಒದ್ದಾಡ್ತಾ ಇದ್ದಾರೆ. ಮೊದ್ಲಿದ್ದ ಮರ್ಯಾದೆಯಲ್ಲಿ ಕಾಲ್ ಭಾಗ ಮರ್ಯಾದೆ ಸಿಗ್ತಾ ಇಲ್ಲ ಅವ್ರಿಗೆ. ಸಿಕ್ತಿದೇನ್ರಪ್ಪ ಶೌಕತ್? ಪಕ್ಷ ಬಿಟ್ಟು ಹೋದವರು ಮೀಸೆ ತಿರ್ಕೊಂಡು ಹೋದ್ರು. ಹೋಗಿ ಅವರು ಮನೆಯಿಂದ ಆಚೆಗೆ ಬರೋದಿಕ್ ಧೈರ್ಯ ಇಲ್ಲ ಅವ್ರಿಗೆ. ಯಾಕೆ? KRS ಪಕ್ಷ ಅಂದ್ರೆ ಯಾರು ಬೇಕಾದ್ರೂ ಬರ್ತಾರೆ, ಜೊತೆಗೆ ನಿಲ್ತಾರೆ, ನಮ್ ಕೇಸ್ ಹಾಕಿದ್ರೆ ನಮ್ಮನ್ನ ಹಿಡ್ಕೊಳ್ತಾರೆ ಅಂತ ಇತ್ತು. ಇವತ್ತು ಅಲ್ಲಾಡ್ತಾ ಇದೆ ಅವ್ರಿಗೆ. ಇನ್ನೊಂದಷ್ಟು ಜನ ನಾವು ನೋಡೇ ಬಿಡೋಣ. ಅರೆ ಎಲ್ಲಿದೆ, ಯಾರಿದ್ದಾರೆ? KRS ಪಕ್ಷದಲ್ಲಿ ನಿಲ್ಲ ಅಂದ ತಕ್ಷಣಕ್ಕೆ ಪೊಲೀಸರು ಎತ್ತಾಕೊಂಡ್ರು ಇವನ್ನ ಅಂತಿದಾರಲ್ಲಪ್ಪ. ಹಾಗಾಗಿ ಪಕ್ಷದ ಬಗ್ಗೆ ಎಲ್ಲಾ ಪಕ್ಷ ಮನೆಗಳಲ್ಲಿ ಅಣ್ಣ ತಮ್ಮಂದ್ರು ಕಿತ್ತಾಡ್ಕೊಳ್ರಪ್ಪ, ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳ್ರಯ್ಯ. ಹಳೆ ಹೋಗ್ಲಿ ಅಪ್ಪ ಮಕ್ಕಳು ದೊಡ್ಡವರು ಆದ್ಮೇಲೆ ಅಲ್ಲ, ಮಕ್ಕಳು ಅಪ್ಪ ಮಕ್ಕಳಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಚಿಕ್ಕ ಮಕ್ಕಳು ಇರ್ತಾರೆ. ಹಾಗಿರೋ ಒಂದು ಪಕ್ಷ ಅಂದ ಮೇಲೆ ಭಿನ್ನಾಭಿಪ್ರಾಯಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಒಂದಷ್ಟು ಕಚ್ಚಾಟಗಳು ಇರುತ್ತೆ, ಒಬ್ಬೊಬ್ರು ಒಂದೊಂದು ತರಕ್ಕಿರ್ತಾರೆ. ಆದರೂ ಸಹ ನಾವು ಅದನ್ನ ಹೊಂದಿಸ್ಕೊಂಡು ಹೋಗ್ಬೇಕೋ ಬೇಡವೋ? ನಂದೇ ಸರಿ ಅಂದ್ರೆ ಅವಂದು ಸರಿ ಇರಬಹುದು. ಅಥವಾ ಈಗ ನಾನು ಅನೇಕ ತಪ್ಪುಗಳನ್ನ ಮಾಡಿದ್ದೀನಿ, ಅನೇಕ ಲೋಪದೋಷಗಳನ್ನ ಮಾಡಿದ್ದೀನಿ. ಆದ್ರೆ ಗೊತ್ತಾದ ಮೇಲೆ ನಾನು ತಗ್ಗಿದ್ದೀನಿ, ಬಗ್ಗಿದ್ದೀನಿ. ಅದೇ ತರಕ್ಕೆ ಇನ್ನೊಬ್ನು ಆಗ್ಬೇಕಲ್ವಾ? ತಪ್ಪು ಮಾಡದೆ ಯಾರಾದ್ರೂ ಈ ಭೂಮಿ ಮೇಲೆ ಬದುಕೋದಿಕ್ ಸಾಧ್ಯ ಆಗುತ್ತಾ? ಇಲ್ಲ. ಸಣ್ಣ ಪುಟ್ಟ ಸುಳ್ಳು ಹೇಳದೆ ಇರೋದಿಕ್ಕಾಗುತ್ತಾ? ಆದ್ರೆ ತಪ್ಪು ಮಾಡೋದೇ, ಸುಳ್ಳು ಹೇಳೋದೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದಷ್ಟು ಜನ. ಅವ್ರನ್ನ ಬಿಟ್ಟು ಸಾಮಾನ್ಯವಾಗಿ ಬದುಕುವಂತವ್ರು ಒಂದಷ್ಟು ಯಾವುದೋ ಒಂದು ಕಾರಣಕ್ಕಾಗಿ, ಯಾವುದೋ ಒಂದು ವಿಚಾರದಲ್ಲಿ ಇನ್ನೊಬ್ಬರು ಸರಿ ಅನ್ನಿಸ್ತಿರೋಂಥ ಕೆಲಸ ಮಾಡಿರ್ತೀವಿ. ಆದರೆ ನಾವೆಲ್ಲ ಇವಾಗ ಜೊತೆಗೆ ಸೇರಿರುವಾಗ, ಒಂದು ಸಮಾನ ಉದ್ದೇಶಕ್ಕಂತ ಹೋಗುವಾಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಯಾರೋ ಕೋಪದಲ್ಲಿರ್ತಾನೆ, ಏನೋ ಬೈದ್ಬಿಟ್ಟ. ಅಣ್ಣಾ ಹಜಾರೆ ಅವರು ಒಂದು ಮಾತು ಹೇಳ್ತಾರೆ, ಸಾರ್ವಜನಿಕ ಅಂದ್ರೆ ನಮ್ಮ ತರ ರಾಜಕಾರಣದಲ್ಲಿರುವಂತವ್ರು ಅಪಮಾನ ಪೀನೆ ಕಾ ತಾಕತ್. ಏನಾಗಂದ್ರೆ ಹಿಂದಿಲಿ, ಕನ್ನಡದಲ್ಲಿ ಏನಾಗುತ್ತೆ? ಅವಮಾನವನ್ನು ನುಂಗ್ಕೊಳ್ಳುವಂತಹ ಶಕ್ತಿ. ಅಸಹ್ಯ ಮಾಡ್ತಾರೆ, ರೇಗಿಸ್ತಾರೆ, ಪ್ರಚೋದನೆ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ, ಜೊತೆಲಿರೋರೆ ಹಂಗಿಸ್ತಾರೆ. ಆದ್ರೂ ನಾವು ಅದನ್ನ ಗಮನಿಸ್ಕೊಳ್ಳದೆ ಅದನ್ನ ಎಷ್ಬೇಕು ಅಷ್ಟು ಇಟ್ಕೊಂಡು ನಾವು ಮುಂದುವರಿಬೇಕು. ಇದು ಮಾಡಿದ್ರೆ ಮಾತ್ರ ನೀವು ಪಕ್ಷದಲ್ಲಿ ಮುಂದುವರಿತೀರಾ. ಈ ನರಸಿಂಹರಾಜು ಇನ್ನೊಂದ್ಸಲ ನಮ್ಮ ಲಿಂಗೇಗೌಡರು ನರಸಿಂಹರಾಜ್ ತಗೊಂಡಿರೋ ಕ್ಲಾಸ್ ನೋಡಿ ಮಸ್ಕಿನಲ್ಲಿ ಇವ್ನು ನಾಳೆಯಿಂದ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾವಾಗ 5 ವರ್ಷದಿಂದ ಅಲ್ಲನಯ್ಯ, ಒಂದ್ಸಲ ಅಲ್ಲಿ ಇದ್ರ ಪಕ್ಕದಲ್ಲಿ ಹೋಗ್ತಾ ಇದ್ವಿ, ಒಂದು ನೀರಿನ ಕಾಲುವೆ ಪಕ್ಕದಲ್ಲಿ, ಗಾಡಿ ಮೇಲೆ ಎಲ್ಲೋ ಇಲ್ಲೇ ನೀನು ಲಿಂಗೇಗೌಡರು ಇವ್ನ ಏನ್ ಹೇಳಿದ್ರು ಉಲ್ಟಾ ಹೇಳ್ತಾ ಇದ್ದ. ಲಿಂಗೇಗೌಡರು ಏನ್ ಹೇಳಿದ್ರು ಉಲ್ಟಾ ಹೇಳ್ತಾ ಇದ್ದ. ಲಿಂಗೇಗೌಡರು ಸರಿಯಾಗಿ ರೇಗ್ಬಿಟ್ರು. ಮುಗೀತು. ನರಸಿಂಹರಾಜು ಯಾವನಪ್ಪ ಒಬ್ಬ ಬಂದಿದ್ದಾನೆ ಅಪರೂಪಕ್ಕೆ, ಅವನು ಓಡ್ತಾ ಇದಾರಲ್ಲ ಅಂದ್ಕೊಂಡೆ. ಆದ್ರೆ ನರಸಿಂಹರಾಜು ನುಂಗ್ಕೊಂಡ ಇವತ್ತು ಬೆಳೆದ. ನಾನು ಅಷ್ಟೊಂದ ಬಂದಿದ್ದೀನಿ, ಇವರನ್ನ ನನ್ನ ನಿಗ್ರಹಿಸ್ತವ್ರೆ ಅನ್ನೋ ಹಂಗಿದ್ದಿದ್ರೆ, ಆ ಅಹಂಕಾರ ಬಂದ್ಬಿಟ್ಟಿದ್ರೆ ನರಸಿಂಹರಾಜು ಇವತ್ತು 100 ಜನರ ಮುಂದೆ ಈ ತರ ಕುತ್ಕೊಳ್ಳೋಕೆ ಅವ್ನಿಗೆ ಅವಕಾಶನೇ ಆಗ್ತಾ ಇರಲಿಲ್ಲ. ಜಾತಿ, ಮತ, ಕುಲ, ಅವ್ರ ಹಿನ್ನೆಲೆ ನೋಡಿದೆ ನಾವು ಪಕ್ಷದಲ್ಲಿ. ಅವರ ಬದ್ಧತೆ, ಅವರ ಸಾಮರ್ಥ್ಯವನ್ನ ನೋಡಿ ಅವಕಾಶಗಳನ್ನ ಕೊಡ್ತಾ ಬಂದಿದ್ದೀವಿ. ಮುಂದಕ್ಕೂ ಹೀಗೆ ಇರುತ್ತೆ. ಆ ನಿಟ್ಟಿನಲ್ಲಿ ತುಮಕೂರಲ್ಲಿ ನನಗೇನೋ ಆವಾಗ್ಲಿಂದ ಯಾರು ಪಟೇಲ್ ಗಂಗಾಧರ ಗೌಡರು ಅಥವಾ ನಾಗರಾಜ್ ಅವ್ರು ಹೇಳಿದ್ರಲ್ಲ, ಹಿಂದೆ ಇದ್ದಷ್ಟೇ ಸಮಾನವಾಗಿ, ಹಿಂದೆ ಇದ್ದ ಸಮಾನವಾಗಿ ನೀವೇ ಮಾಡ್ಬೇಕಾ? ಡಬಲ್ ಟ್ರಿಬಲ್ ಅದಕ್ಕಿಂತ ಜಾಸ್ತಿ ಬೆಳೆಸಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಪಕ್ಷ ಎಲ್ಲ ಯಾವ್ದಾದ್ರು ಜಿಲ್ಲೆಯಲ್ಲಿ ಗೊತ್ತಿದೆ ಅಂದ್ರೆ ಯಾವ ಜಿಲ್ಲೆಯಲ್ಲಿ? ತುಮಕೂರು ಜಿಲ್ಲೆಯಲ್ಲಿ. ನನಗೆ ಗೊತ್ತಿದ್ದು, ಯಾಕಂದ್ರೆ 2016 ನಮ್ಮ ಹೋರಾಟಗಳು, ಚಟುವಟಿಕೆಗಳು, ವಿಶೇಷವಾಗಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು 15-20 ಗ್ರಾಮ ಪಂಚಾಯತಿಗಳಿಗೆ ಪ್ರತಿ ವಾರ ಒಂದು ಗ್ರಾಮ ಪಂಚಾಯತಿ ವಿಸಿಟ್ ಮಾಡ್ತಾ ಇದ್ರು. ಒಂದು ಸುಮಾರು 3-4 ತಿಂಗಳು ಪ್ರತಿ ವಾರ ಪೇಪರ್ ಅಲ್ಲಿ ಬರೋದು. 50 ಅಲ್ಲ, ಯಾವತ್ತು 16-17 ಇಸ್ವಿನಲ್ಲೇ ಪಕ್ಷ ಇನ್ನೂ ಆಗದೆ ಇರೋದಕ್ಕೆ ಮುಂದೆನೆ
ಅವತ್ತಿನಿಂದ ಇದು ನಡೀತಾ ಇದೆ. ಬಹಳ ಕೆಲಸ ಮಾಡಿದ್ದಾರೆ ನಮ್ಮ ಜ್ಞಾನಸಿಂಧು ಸ್ವಾಮಿ ಇರಬಹುದು, ಇವ್ರು ಮಲ್ಲಿಕ್ ಸೋಮಸುಂದರ್ ಇಲ್ಲಿ ಉಸ್ತುವಾರಿ ಆಗಿದ್ರು. ಹಿಂದೆ ಇದ್ದ ತಂಡ ಅವ್ರು ನಮ್ ಜೊತೆಗಿರೋ ತನಕ ಚೆನ್ನಾಗೇ ಮಾಡಿದ್ರು. ಏನೋ ಸಣ್ಣ ಪುಟ್ಟ ಒಂದಷ್ಟು ಲೋಪಗಳಿತ್ತು, ಇಲ್ಲ ಅಂತಲ್ಲ, ಅವರು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅದೇ ಚೆನ್ನಾಗಿ ಮಾಡಿದವರು ಅಹಂಕಾರ ಬೆಳೆಸ್ಕೊಂಡು ಹೋದ್ರೆ ಪಕ್ಷಕ್ಕೇನು ತೊಂದರೆ ಆಗಿಲ್ಲ. ತೊಂದರೆ ಆಗಿರೋದು ಅವ್ರಿಗೇನೆ. ಅನೇಕ ಜನ, ಹಲವಾರು ಜನ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರಿಂದ ಮೂಲೆ ಮೂಲೆನಲ್ಲಿ ಪಕ್ಷ ಗೊತ್ತಿದೆ. ಇವತ್ತು ಪಕ್ಷ ಇನ್ನೂ ಹೆಚ್ಚು ಜನ ಸೇರ್ಬೇಕು ಅಂದ್ರೆ ನಮ್ಮ ಕಡೆಯಿಂದ ಅಭಿಯಾನಗಳಾಗಬೇಕು, ಟೀ ಶರ್ಟ್ ಹಾಕೊಂಡು ಓಡಾಡಬೇಕು, ಕಾರ್ಯಕ್ರಮಗಳಾಗಬೇಕು. ಮಾಡ್ತೀರಲ್ವಾ? ಮಾಡ್ತೀರಾ? ಮುಂದಿನ ಸಲಕ್ಕೆ ಈ ಹಾಲು ಸಾಕು ಅಂತ ಏನಾದ್ರು ಅಂದ್ರೆ ನೀವು ಏನು ಮಾಡಿಲ್ಲ ಅಂತ. ಮುಂದಿನ ಸರ್ವ ಸದಸ್ಯರ ಸಭೆ ಆದಾಗ ಇದ್ಯಾವ್ದು ಏನಂತಾರೆ, ಸುಧಾಟಿ ಹೌಸ್, ಸುಧಾಟಿ ಇವತ್ತು ಯಾವತ್ತು ಒಂದ್ಸಲ ಆಗ್ಲಿ ಜ್ಞಾಪಿಸಿದ್ರು ಸ್ವಾಮಿ, ಜ್ಞಾಪಿಸಿದ್ರು ನನಗೆ. ಅಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಬಂದಿದ್ದೀನಿ ಅಂತ ಒಂದು ಪತ್ರಿಕಾಗೋಷ್ಠಿಗೆ, ಮಹಿಮಾ ಪಟೇಲ್ ಜೊತೆಗೆ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿದ್ವಿ. ಇಲ್ವೇನೋ ಬಂದಿದೆ ಅಂತ ನೆನೆಸ್ಕೊಳ್ತಾ ಇದ್ದೀನಿ, ಯಾವ್ದು ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಜ್ಞಾಪಕ ಹೇಳಿದ್ರು ಇದು ಅಂತ. ಮುಂದಿನ ಸಲಕ್ಕೆ ಸುಧಾಟಿ ಹೌಸ್ ಸಾಕು, ಈ ಸಲಕ್ಕೆ ಇಟ್ಟು ಸುಧಾಟಿ ಹೌಸ್ ಸಾಕು. ಮುಂದಿನ ಸಲಕ್ಕೆ ಫೀಲ್ಡ್ ಅಲ್ಲಿ ಮಾಡ್ಬೇಕು. ಆ ತರಹದ ಒಂದು ಇದನ್ನ ಸವಾಲನ್ನ ತಗೊಳ್ಬೇಕು. ನೀವು ತಗೊಂಡು ಪಕ್ಷ ಪ್ರತಿಯೊಬ್ರು 5 ಜನ. ಒಂದು ಉದಾಹರಣೆ ಹೇಳ್ತೀನಿ. ಮಂಗಳೂರು ಕಡೆ ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಬಿಜೆಪಿ ಬಿಟ್ರೆ ಬೇರೆ ಇಲ್ಲ, ಬಿಜೆಪಿ ಆಂಟಿ ಬಿಜೆಪಿ ಬಿಟ್ರೆ ಅದರಲ್ಲೂ ಬಹುತೇಕವಾಗಿ ಬಿಜೆಪಿನೇ ಹಿಂದುತ್ವನೇ ಅಂತ ಹೇಳುವಂತ ಮಂಗಳೂರಲ್ಲಿ ನಮ್ಮ ಪಕ್ಷದವರು 3 ಜನ 4 ಜನ, ಜಾಸ್ತಿ ಇಲ್ರಮ್ಮ 3-4 ಜನ. ಮೊನ್ನೆ ಹೆಣ್ಮಗಳು ಬಂದಿದ್ರು ನಿನ್ನೆ, ಇಲ್ಲಿ ಬಂಗಾರ ಮಕ್ಕಿ ಅಂತ ನಿನ್ನೆ ಮತ್ತು ಮೊನ್ನೆ ಒಂದು ನಾಯಕತ್ವ ತರಬೇತಿ ಶಿಬಿರ ಮಾಡಿದ್ವಿ. ಅಲ್ಲಿಗೆ ಆ ಉಡುಪಿಯಿಂದ ಬೈಂದೂರಿಂದ ಒಬ್ಬ ಹೆಣ್ಮಗಳು ಬಂದಿದ್ರು. ಸರ್ ನಾನೇ 150 ಜನ ಮಾಡಿದ್ದೀನಿ, ಒಂದೇ ದಿವಸ 80 ಜನ ಮಾಡಿದೆ ಸರ್ ಅಂತ. ಒಂದೇ ದಿವಸ 80 ಜನ. ಅಲ್ಲಿ ಪುತ್ತೂರಲ್ಲಿ, ಸುಳ್ಯದಲ್ಲಿ, ಮಂಗಳೂರಲ್ಲಿ ನಮ್ಮವರು ಯಾವ್ದೋ ಒಂದು ಸಂದರ್ಭದಲ್ಲಿ 4-5 ಜನ ಇದ್ರೆ ಉಡುಪಿನಲ್ಲಿ ಒಂದೊಂದು ದಿವಸಕ್ಕೆ 20 ಜನ 30 ಜನ 40 ಜನ ಮೆಂಬರ್ ಆಗ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತೆ ನನಗೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತುಮಕೂರವರು 5, 10, 20 ಜನ ಒಂದು ತಾಲೂಕು ಆಸ್ಪತ್ರೆ ಹೋಗಿ ನಿಂತ್ಕೊಂಡ್ರೆ ಇಲ್ಲೂ ಕನಿಷ್ಠ ನೀವು ಏನಿಲ್ಲ ಅಂದ್ರೆ 50 ಜನ ಮೆಂಬರ್ ಆಗ್ತಾರೆ. 50 ಜನ ಮೆಂಬರ್ ಆಗ್ತಾರೆ. ಸಾಕಾಗೋಗಿದೆ ಈ ಭ್ರಷ್ಟ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್. ಏನಾದ್ರು ವ್ಯತ್ಯಾಸ ಇದೆಯಾ? ಮೋದಿ ಅವರು ಹೇಳಿದ್ರು, ಯಾರನ್ನು ಮೋದಿ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯ ಅನ್ಕೋಬೇಡಿ, ಅವ್ರು ನಮ್ಮ ದೇಶದ ಪ್ರಧಾನಿ, ಅದು ಗೌರವ ಕೊಡೋಣ. ನಖಾವುಂಗ ಏನನ್ನ ಬೀಫು ಅಷ್ಟೇ, ಭ್ರಷ್ಟಾಚಾರನಲ್ಲ. ದನ ಮಾಂಸ ತಿನ್ನಬಾರದು ಅನ್ನೋದಷ್ಟೇ ಅವ್ರದ್ದು ಇದ್ದಿದ್ದು. ಬಹುತೇಕವಾಗಿ ಅದು ಆಗ್ಬಿಟ್ಟಿದೆ. ಆದ್ರೆ ಭ್ರಷ್ಟಾಚಾರ ನಿಂತಿಲ್ಲ, ಆ ಮೋಸ ನಿಂತಿಲ್ಲ. ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಅದು ಪರಿವಾರವಾದ ಅಂದ್ರೆ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ನಶೀವಿ ಅಂತಾರೆ ಯಾರು? ನರೇಂದ್ರ ಮೋದಿ ಅವರು. ಕರ್ನಾಟಕದ ಇವತ್ತಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಣ್ಣ? ಗೊತ್ತಿದೆಯೋ ಇಲ್ವಾ? ವಿಜಯೇಂದ್ರ ಸನ್ ಆಫ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗದೆ ಇದ್ದಿದ್ರೆ ವಿಜಯೇಂದ್ರ ಯಾವತ್ತಾದ್ರೂ ಅವನ ಜೀವಮಾನದಲ್ಲಿ ಅಂತ ಒಂದು ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಇತ್ತಾ? ಇಲ್ವಲ್ಲ. ಇನ್ಯಾವ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ? ಸಮಾಜವಾದಿ ಅದು ಇದು ಅಂತಿದ್ರು ನಮ್ಮ ಸಿದ್ದರಾಮಯ್ಯ. ಇವಾಗ ಪಾಪ ನೆನ್ನೆ ತನಕ ಗೊತ್ತಿರಲಿಲ್ಲ ಅವ್ರಿಗೆ, ಈಗ ಕಲುಷಿತ ಆಗ್ಬಿಟ್ಟಿದೆಯಂತೆ. ಅವರೇ ದುಡ್ಡು ಕೊಟ್ರು ಮೊನ್ನೆ ಚುನಾವಣೆಯಲ್ಲಿ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಅಧಿಕಾರಿಗಳು ಹೋಗಿ ಮೊನ್ನೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಅವರನ್ನ. ಎಲ್ಲಿ? ವರ್ಣಾದಲ್ಲಿ. ಈಗ ರಾಜಕೀಯ ಕಲುಷಿತವಾಗಿಬಿಟ್ಟಿದೆ. ಹಾಗಾಗಿ ಹಣ ಕೊಡದೆ ಜನ ಓಟ್ ಹಾಕೋದಿಲ್ಲ. ಹಾಗಾಗಿ ನಾನು ಚುನಾವಣಾ ರಾಜಕೀಯದಿಂದ ಅಭಾವ ವೈರಾಗ್ಯ ಅಂತಾರೆ. ಅದಕ್ಕಿನ್ನೂ ಬೇರೆನೂ ಇದೆ, ತುಂಬಾ ಕೆಟ್ಟದಾಗಿದೆ. ಅದೇನೋ ವೃದ್ಧ ನಾರಿ ಅಂತೇನೋ ಹೇಳ್ತಾರೆ. ಹೀಗೆಲ್ಲ ಅಲ್ಲ. ಹಾಗಾಗಿ ಇವ್ರದೆಲ್ಲ ಇನ್ನು ಜೆಡಿಎಸ್ ಅಂತೂ ಒಬ್ಬೊಬ್ರು ನಮ್ಮಲ್ಲೇನೋ ಒಂದು ಹೇಳ್ತಾ ಇದ್ರು, ಮಾಜಿ ಪ್ರಧಾನಿಯ ಮಗ ಇವತ್ತು ಮೊಮ್ಮಗ ಎಲ್ಲಿದ್ದಾನಪ್ಪ? ಏನಾಗಿದ್ರು ಅವರು? ಎಂಪಿ ಆಗಿದ್ರು, ಲೋಕಸಭಾ ಸದಸ್ಯರಾಗಿದ್ರು. ಅವ್ರಿಗೆ ತತ್ವ ಸಿದ್ಧಾಂತಗಳೇ ಇಲ್ಲ. ತುಂಬಾ ಸಂತೋಷ ಆಯ್ತು ಮನ್ಸೂದ ನಿಮ್ಮಂತವರೆಲ್ಲ ಅಂತವ್ರನ್ನ ಬಿಟ್ಟು ಹೊರಗೆ ಬಂದಿದ್ರು. ಬೇರೆಯವ್ರಿಗೆ ಹೇಳ್ಬೇಕಣ್ಣ, ಜಾತಿ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೊತೆ ಇದಾರಲ್ವಾ, ಅವರು ದೇಶದ ಬಗ್ಗೆ ಸಮಾಜದ ಬಗ್ಗೆ ಕೊನೆಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದ್ರು ಕಾಳಜಿ ಇದ್ರೆ ಅವರೆಲ್ಲ ಬರ್ಬೇಕಿತ್ತು, KRS ಪಕ್ಷ ಬರ್ಬೇಕು. ಅದನ್ನ ಹೇಳ್ಬೇಕಾಗಿರೋರು ಯಾರು? ಏನ್ರಮ್ಮ ನೀವು ಹೆಣ್ಮಕ್ಳು? ಪ್ರತಿಯೊಬ್ರು ನೆಕ್ಸ್ಟ್ ಎಲೆಕ್ಷನ್ ನಿಮ್ಮನ್ನ ನಿಲ್ಲಿಸ್ತೀವಿ.
ಯಾಕಂದ್ರೆ ತಾಲೂಕ್ ಪಂಚಾಯತಿಲಿ, ಗ್ರಾಮ ಪಂಚಾಯತಿಲಿ, ಜಿಲ್ಲಾ ಪಂಚಾಯತಿಲಿ 50% ಹೆಣ್ಮಕ್ಳೇ ಇರ್ಬೇಕು. ಇದಾರೆ ಯಾರು ಅವ್ರ ಮನೆ ಗಂಡಸ್ರು ಹೆಂಡ್ತಿರು, ಗಂಡಸ ಲೀಡರ್ ಇದ್ದಾನೆ, ಅವ್ನ ಹೆಂಡತಿಗೆ ಕೊಡಲ್ಲ. ಗೊತ್ತಾಯ್ತೇನಮ್ಮ? ನೀವಿಲ್ಲ ನಿಮ್ಮೂರಲ್ಲಿ ಅವ್ನ ಯಾರೋ ನಮ್ಮ ಪಕ್ಷದವ್ರು ಇದ್ದಾರೆ, ಲೀಡರ್ ಇದ್ದಾರೆ, ಅವ್ರ ಮನೆಯವ್ರು ಯಾರೋ ನಿಲ್ಲಿಸಬೇಕಲ್ಲ. ಆದ್ರೆ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ ಬಿಟ್ಟು ಇನ್ಯಾರೋ ಗಂಡಸರು ರಾಜಕಾರಣಿ ಗಂಡಸರು ನಮ್ಮ ಪಕ್ಷ ಸದಸ್ಯರಿದಾರಲ್ಲ, ಅವ್ರ ಮನೆ ಯಾವತ್ತೂ ಆಚೆ ಬರ್ದೇ ಇರೋ ಅವ್ರ ಹೆಣ್ಮಕ್ಳು ಕೊಡಲ್ಲ. ಗೊತ್ತಾಯ್ತಲ್ವಾ? ಅರ್ಥ ಆಯ್ತು ನಮ್ಮ ಮಂಜುಳಾ ರೇಖಾ? ಈಗ ನಿಮ್ಮೂರಲ್ಲಿ ಯಾವ ನಿಮ್ದು ಆ ಊರಲ್ಲಿ ನಮ್ಮವ್ರು ಯಾರು ಬೇರೆ ಸೈನಿಕರಿದಾರ? ಯಾರು ಇದಾರೆ ಅನ್ಕೊಳ್ಳೋಣ, ಪಟೇಲ್ರೆ ಇದಾರೆ ಅನ್ಕೊಳ್ಳೋಣ. ಈಗ ನಿಮ್ದು ಮಹಿಳಾ ರಿಸರ್ವ್ ಆಗ್ಬಿಡ್ತು. ಈಗ ನೀವು ಅವ್ರು ನಾನು ಹೆಂಡತಿ ನಿಲ್ಲಿಸ್ಬೇಕು ಅಂತ, ನೀವು ನಾನು ನಿಲ್ಬೇಕು ಅಂತ ಪಕ್ಷ ಯಾರಿಗೆ ಕೊಡುತ್ತೆ ಟಿಕೆಟ್? ನಿಮಗೆ ಕೊಡುತ್ತೆ. ಇದು ನಮ್ಮ ಪಕ್ಷ ಸಿದ್ಧಾಂತ. ಹಾಗಾಗಿ 50% ಮಹಿಳಾ ರಿಸರ್ವೇಶನ್ ಇರೋದ್ರಿಂದ ಈಗ ಎಲ್ಲಾ ಕಡೆನೂ ಅಭ್ಯರ್ಥಿಗಳಾಗ್ಬೇಕು. ನಾವೇನ್ ಮಾಡ್ಬೇಕು? ಸೈನ್ಯ, ಯಾವ ಸೈನ್ಯ? ಮಹಿಳಾ ಸೈನ್ಯ. ನೆಕ್ಸ್ಟ್ ಟೈಮ್ ಅರ್ಧಕ್ಕಿಂತ ಹೆಚ್ಚು ಈ ಕಡೆ ಇಲ್ಲ ಅಂದ್ರೆ ನೀವು ಈ ಕಡೆ ಬರಕ್ ಹೋಗ್ಬೇಡಿ. ಗೊತ್ತಾಯ್ತೇನಮ್ಮ? ಕರ್ಕೊಂಡ್ ಬನ್ನಿ, ಹೇಳಿ ನಮ್ಮ ಪಕ್ಷದ ಬಗ್ಗೆ. ಇವಾಗ ಬಹಳ ಜನ ವಿದ್ಯಾವಂತರಾಗಿದ್ದಾರೆ. ನೀವೆಲ್ಲ ರೀಲ್ಸ್ ಫೇಸ್ಬುಕ್ ನೋಡ್ಕೊಂಡು ಬಂದಾರಲ್ವಾ, ಅದೇ ತರ ನೋಡೋರು ಎಷ್ಟು ಜನ ಇರ್ತಾರಲ್ವಾ, ಅವ್ರಿಗೆಲ್ಲ ಕರೀರಿ, ಹೆಣ್ಮಕ್ಳು ಆಚೆ ಕರ್ಕೊಂಡ್ ಬನ್ನಿ. ನಮ್ಮ ಪಕ್ಷದಲ್ಲಿ ದುರ್ಬಳಕೆ ದುಶ್ಚಟಗಳು ಬಹುತೇಕ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ಹೇಳಿದ್ರೆ ಸುಳ್ಳು ಹೇಳ್ದಂಗ, ಸ್ವಲ್ಪ ಸುಳ್ಳು ಹೇಳ್ದಂಗ ಆಗುತ್ತೆ. ಇದಾರೆ ನಮ್ಮಲ್ಲೂ ಕಲ್ರೋ ಕದಿಮರು ಇದಾರೆ, ಆ ಕಡೆ ಕಡಿಮೆ. ಬೇರೆ ಯಾವ್ದಾದ್ರು ಫಸ್ಟ್ ಪಕ್ಷಗಳಿಗೆ ಹೋದ್ರೆ ಯಾರು ಹೆಣ್ಮಕ್ಳು ಹೋದ್ರೆ ಓ ಇವಳು ಕೆಟ್ಲು ಅಂತಾರೆ. ನಮ್ಮಲ್ಲಿ ಆಗಿಲ್ಲ. ಹಾಗಾಗಿ ಬಹಳ ಗೌರವ ಘನತೆಯಿಂದ ನಮ್ಮ ಪಕ್ಷ ಹೆಣ್ಮಕ್ಳು ನಡ್ಸ್ಕೊಳ್ಳುತ್ತೆ. ಮುಂದಿನ ಸಭೆನಲ್ಲಿ ಇದಕ್ಕಿಂತ ಮುಂದಕ್ಕೆ ಅರ್ಧ ಜನ ನೀವು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮನೇಲೆ ಇದ್ಬಿಡಿ, ಬರ್ಬೇಡಿ. ಆಯ್ತಾ? ಏನ್ ಮನೇಲಿ ಇರ್ತೀರಾ, ಕರ್ಕೊಂಡ್ ಬರ್ತೀರಾ? ಇಷ್ಟು ಹೇಳ್ತಾ ಭ್ರಷ್ಟರೇ, ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ. ಅಮ್ಮ ಯಾರಮ್ಮ ಇವರೆಲ್ಲ ಬಂದಿರೋರು? ನೀವೆಲ್ಲ ಹೆಣ್ಮಕ್ಳಿಗೆ ಘೋಷಣೆ ಬರ್ತಾ ಇಲ್ಲ, ಬರೀ ಜೈ ಅಂತೀರಾ. ಬಸವಣ್ಣನ ಕಲ್ಯಾಣ ಕರ್ನಾಟಕದಾಗ ಏನ್ ಹೇಳ್ಬೇಕು? ನಿರ್ಮಿಸೋಣ ಅನ್ಬೇಕು. ಕುವೆಂಪುರವರ ಸರ್ವೋದಯ ಕರ್ನಾಟಕ ಬಿಡುಗ ಯಾರು ಗಂಡಸ್ ಯಾರು ಹೇಳ್ಬಿಡ್ರಪ್ಪ? ಬಿಡುಗಡೆ ಬಿಡುಗಡೆ. ವೆರಿ ಗುಡ್. ಏನಮ್ಮ ಹೆಸರು? ಚೈತ್ರ. ಇನ್ಯಾರು ಹೇಳಿದ ಆಮೇಲೆ? ವೆರಿ ಗುಡ್. ಇವ್ರಿಗೆಲ್ಲ ಕಳ್ಸ್ಬೇಕು. ಸಂಜೆ ಇಲ್ಲಾಂದ್ರೆ ಇವ್ರ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಟೀಮ್ ಮಾಡ್ಕೊಂಡು ಕಳಿಸೇ ಊಟಕ್ಕೆ, ಇಲ್ಲಾಂದ್ರೆ ಊಟ ಇಲ್ಲ ಅವ್ರಿಗೆ. ನಮ್ಮ ಸಭೆಗಳಲ್ಲಿ ಇದೇ ಮಾಡೋದು ನಾವು. ಘೋಷಣೆ ಕಲ್ತ ಮೇಲೆ ನೆಕ್ಸ್ಟ್ ಕೆಲಸ. ಇವಾಗ ಹೆಣ್ಣು ಮಕ್ಕಳೆಲ್ಲ ಬಿಡುಗಡೆ ಬಿಡುಗಡೆ. ಗಂಡಸ ಹೇಳ್ಬಿಡಿ ಬೆಂಬಲಿಸಿ ಬೆಂಬಲಿಸಿ. KRS ಗಂಡಸ ಹೇಳ್ಬಿಡಿ ವೋಟು ಮಾಡಿ ಡೊನೇಟ್ ಮಾಡಿ. ಹೇಳ್ತಾ ಬರ್ತಾ ಇದೆ. KRS ಗೆ ಸಪೋರ್ಟ್ ಮಾಡಿ. ಬಾಯಲ್ಲಿ ಸೀಟಿ. ಯಾರ ಅದು ಗಂಡಸರು? ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಏನೇ ಸರಿ. ಕರ್ನಾಟಕ ಮಾತೆಗೆ ಹೇಳಿ ಎಲ್ರು. ಈಗ ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳನ್ನಾಡಿದಂತ ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು, ಈಗ ರಾಜ್ಯ ಸ್ವಾಮಿ ಮಾಡಲಿ. ಈಗ ಪದಾಧಿಕಾರಿಗಳು ನೇಮಕ ಮಾಡಿದೀವಿ. ತುಮಕೂರು ಜಿಲ್ಲೆಯಲ್ಲಿ ಈಗ ಕೆಲವರು ಹೊಸಬ್ರಿದ್ದಾರೆ ಮತ್ತು ಕೆಲವರು ಹಳಬ್ರಿದ್ದಾರೆ. ಹಾಗಾಗಿ ತುಮಕೂರು ಜಿಲ್ಲೆ ಘಟಕ ಈಗಾಗಲೇ ಶ್ರೀನಿವಾಸ್ ಅಂತ, ಇಲ್ಲಿ ಕುಣಿಗಲ್ಲವರು ಶ್ರೀನಿವಾಸ್ ಅಧ್ಯಕ್ಷರಾಗಿದ್ರು. ಅವರು ಪರವಾಗಿಲ್ಲ, ಒಂದು 6-7-8 ತಿಂಗಳು ಪಾಪ ತುಂಬಾ ಕಾರ್ಯಕ್ರಮಗಳು ನಡೀತು ಇಲ್ಲಿ. ತುಮಕೂರು ಜಿಲ್ಲಾಧಿಕಾರಿ ವಿರುದ್ಧ, ಆಮೇಲೆ ತುಮಕೂರು ಬೇರೆ ಬೇರೆ ತಾಲೂಕುಗಳಲ್ಲೂ ಕಾರ್ಯಕ್ರಮ ನಡೀತು. ಆದ್ರೆ ಜೀವನ ನಿರ್ವಹಣೆದು ಮತ್ತೆ ಜೀವನೋಪಾಯಗಳ ಸವಾಲಾಗಿ ಅವರು ಬೆಂಗಳೂರಲ್ಲಿ ಏನೋ ಫುಲ್ ಟೈಮ್ ಕೆಲಸಕ್ಕೆ ಸೇರ್ಕೊಂಡು, ಹಾಗಾಗಿ ಅವರು ಇಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳಕ್ಕಾಗಿಲ್ಲ. ತದನಂತರ ಜಿಲ್ಲಾ ಘಟಕವನ್ನ ವಿಸರ್ಜನೆ ಮಾಡಲಾಯಿತು. ಈಗ ತುಮಕೂರು ಜಿಲ್ಲೆಗೆ ಕೆಲವರನ್ನ ಸಂಚಾಲಕರನ್ನಾಗಿ ಮಾಡಿದ್ರು. ಇನ್ನೊಂದು 1 ಅಥವಾ 2 ತಿಂಗಳಲ್ಲಿ
ನಾವು ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ. ಈಗ ತುಮಕೂರು ಜಿಲ್ಲಾಧ್ಯಕ್ಷರಿಗೆ ಸಂಚಾಲಕರಿಗೆ ಮೊದಲು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ತುಮಕೂರು ಸಂಚಾಲಕರು ಇಲ್ಲಿಗೆ ಬನ್ನಿ, ಅವರಿಗೆ ಮಾಲಾರ್ಪಣೆಯನ್ನ ಮಾಡ್ರಿ. ತುಮಕೂರು ಸಂಚಾಲಕರು, ತುಮಕೂರು ಜಿಲ್ಲೆಯ ಸಂಚಾಲಕರಾಗಿ ನೇಮಕ ಮಾಡಿರುವಂತವ್ರು ದಯವಿಟ್ಟು ಮುಂದೆ ಬನ್ನಿ. ಬೇರೆಯವ್ರು ಕುತ್ಕೊಳ್ಳಿ, ಎಲ್ಲ ಕಾಣ್ಲಿ. ಅವರು ತುಮಕೂರು ಸಂಚಾಲಕರಾಗಿ ಗಂಗಾಧರ್ ಪಾಟೀಲ್ ಅವರು ಮತ್ತೆ ಇನ್ನೊಬ್ಬರು ನಾಗರಾಜ್ ಅವರು ತುಮಕೂರು ಸಂಚಾಲಕರಾಗಿದ್ದಾರೆ. ಗಂಗಾಧರ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಹೇಳಿ. ಹಾಗೆ ರವಿ, ನಮ್ಮ ರಂಗನಾಥ್ ಅವರಿದ್ದಾರೆ. ಹಾಗೆ ರವಿಕುಮಾರ್, ನಾಗೇಶ್ ಬಾಬು ಅವರಿದ್ದಾರೆ. ರಾಮಕೃಷ್ಣ ಅವರು ಇದಾರಾ? ತಂದ್ಬಿಟ್ಟಿದ್ದೀರ ನೀವು ತಿಟ್ಟೂರವ್ರಲ್ವಾ? ಸರಿ, ತುರುವೇಕೆರೆ ಆರ್ಟಿಐ ಕಾರ್ಯಕರ್ತರು ಅವ್ರು ಬೇರೆನಾ? ಅವ್ರ ಮನೆ ಬಂದಿದ್ರು. ಎಲ್ಲ ತಿರುಗಿ ಒಟ್ಟಿಗೆ ಹಾಕೊಳ್ಳಿ. ನೆಕ್ಸ್ಟ್ ಟೈಮ್ ಆರಾಟ ನೋಡಿ, ಈಗ ಇವ್ರನ್ನ ನಾವು ಸಂಚಾಲಕರನ್ನಾಗಿ ತುಮಕೂರು ಫೋಟೋ ತೆಗೀರಪ್ಪ. ಎಲ್ರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಒಂದು ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ. ಜಿಲ್ಲಾ ಸಂಚಾಲಕರು ಜಿಲ್ಲಾ ಸಂಚಾಲಕರು ನೋಡಿ, ಈಗ ತುಮಕೂರಿಗೆ ತುಮಕೂರು ಜಿಲ್ಲೆಯಾದ್ಯಂತ ಓಡಾಡೋದಕ್ಕೆ ಮತ್ತು ಜಿಲ್ಲಾ ಸಂಚಾಲಕರನ್ನ ಈಗ ಆಯೋಜನೆ ಮಾಡಿದ್ರು. ಇನ್ನೊಂದು 2-3 ದಿನದಲ್ಲಿ ತುಮಕೂರು ಜಿಲ್ಲೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡ್ತೀವಿ. ಈಗ ಇವರು ಎಲ್ಲರೂ ಸೇರ್ಕೊಂಡು ತುಮಕೂರಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ತಿಂಗಳಿಗೆ 2 ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಮತ್ತು ಅವರಿರುವಂತ ತಾಲೂಕು ಕೇಂದ್ರಗಳಲ್ಲಿ ತಿಂಗಳಿಗೆ 2 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ನೀವು ಇವ್ರ ಸಂಪರ್ಕ ಇಟ್ಕೋಬಹುದು ಅಥವಾ ನಮ್ಮ ಸಂಪರ್ಕ ಇಟ್ಕೋಬಹುದು, ಅಥವಾ ನಮ್ಮ ನರಸಿಂಹರಾಜು ಇದ್ದಾರೆ, ಆಮೇಲೆ ಚೆನ್ನಯ್ಯ ಇದ್ದಾರೆ SC/ST ಘಟಕದಲ್ಲಿ, ಈ ತರ ಇದ್ದಾರೆ. ಆಮೇಲೆ ತಾಲೂಕು ಘಟಕಗಳು ಕೂಡ ಇದ್ದಾರೆ. ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ನಿರಂತರವಾಗಿ ತಿಂಗಳಿಗೆ ಕನಿಷ್ಠ 2 ಕಾರ್ಯಕ್ರಮಗಳನ್ನ ನಿಮ್ಮ ತಾಲೂಕಲ್ಲಿ ಆಯೋಜನೆ ಮಾಡಬೇಕು. ಇವರು ಜಿಲ್ಲೆಯ ನಗರ ಪ್ರದೇಶದಲ್ಲಿ ಜಿಲ್ಲೆಗೆ ತಿಂಗಳಿಗೆ ಕನಿಷ್ಠ ಅಂದ್ರು 2 ಕಾರ್ಯಕ್ರಮನ ಆಯೋಜನೆ ಮಾಡಬೇಕು. ಮತ್ತೆ ನಮ್ಮ ಸಮಸ್ಯೆಗಳು, ಊರಿನ ಸಮಸ್ಯೆಗಳು ಎಲ್ಲ ಬರ್ತಾ ಇರುತ್ತೆ, ಅವುಗಳಿಗೆಲ್ಲ ಹೋರಾಟ ರೂಪಿಸೋದಿಕ್ಕೆ ಅಂತ ಹೇಳಿ ಮಾಡಿದೀವಿ. ಇನ್ನೊಂದು 2-3 ತಿಂಗಳಲ್ಲೇ ನಾವು ತುಮಕೂರು ಜಿಲ್ಲಾ ಘಟಕವನ್ನ ಸಂಪೂರ್ಣವಾಗಿ ಪ್ರತಿ ತಾಲೂಕಿಂದಲೂ 2-3 ಜನ ಆಯ್ಕೆ ಮಾಡಿ ಜಿಲ್ಲಾ ಘಟಕವನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ತೀವಿ. ಸದ್ಯಕ್ಕೆ ಈಗ ಸಂಚಾಲಕರಿದ್ದಾರೆ. ಎಲ್ಲರೂ ನೀವು ಒಂದು ಇವ್ರಿಗೆಲ್ಲರೂ ನೀವೆಲ್ಲ ಕೈ ಮುಗಿರಿ. ಸಪ್ತರ್ಷಿಗಳು ಇವರು ಎಲ್ಲ ಕೈ ಮುಗಿರಿ. ಹಾಗಾಗಿ ಜವಾಬ್ದಾರಿ ವಹಿಸಿಕೊಂಡಿರುವಂತವ್ರು ನೋಡಿ, ಇವತ್ತು ಜವಾಬ್ದಾರಿ ವಹಿಸಿರುವಂತವ್ರು ಆಗಸ್ಟ್ ತಿಂಗಳಲ್ಲಿ ಕನಿಷ್ಠ ನಗರ ಕೇಂದ್ರದಲ್ಲಿ, ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ 2 ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಕೇಳ್ತೀವಿ ನಾವು. ಓಕೆ, ಆಮೇಲೆ ಆಯಾ ತಾಲೂಕಲ್ಲಿ ಏನು ತಾಲೂಕು ಘಟಕಗಳು ಅನೌನ್ಸ್ ಮಾಡ್ತೀವಿ, ಇವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಆಯಾ ತಾಲೂಕಲ್ಲೂ 2 ಕಾರ್ಯಕ್ರಮ. ಆಗಸ್ಟ್ 10ನೇ ತಾರೀಕು ಏನ್ ನಮ್ದು ಸಂಸ್ಥಾಪನಾ ದಿನಾಚರಣೆ. ನೀವು ಇಲ್ಲಿ ಏನ್ ಜನ ಬಂದಿದ್ದೀರಾ, ಇದಕ್ಕೆ ಇನ್ನೊಂದು 10-20% ಸೇರಿಸ್ಕೊಂಡು ಎಲ್ಲಿ ಬರ್ಬೇಕು? ಬೆಳಗ್ಗೆ 10 ಗಂಟೆ 10:30 ಅಲ್ಲಿರ್ಬೇಕು. ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಒಂದೇ ದಿವಸದ ಕಾರ್ಯಕ್ರಮ. ತುಂಬಾ ದೂರ ಇಲ್ಲ, ಇಲ್ಲಿಂದ 2-2.5 ಗಂಟೆ ಜರ್ನಿ ಅಷ್ಟೇ ಅನ್ಸುತ್ತೆ. ಇದ್ರ ಜೊತೆಗೆ ಇನ್ನೊಂದು ಜನ ಸೇರಿಸ್ಕೊಂಡು ಅವ್ರು ಬರ್ಬೇಕು. ಥ್ಯಾಂಕ್ ಯು. ಎಲ್ರು ಸಂಚಾಲಕರಿಗೆ ಒಂದು ದೊಡ್ಡ ಚಪ್ಪಾಳೆ ನೋಡಿ. ನಂಬರ್ಗಳೆಲ್ಲ ತಗೊಳ್ರಿ. ಅವ್ರು ಕಾರ್ಯಕ್ರಮ ಮಾಡ್ಲಿಲ್ಲ ಅಂದ್ರೂ ನೀವು ಕೇಳ್ಬೇಕು, ಯಾಕೆ ಕಾರ್ಯಕ್ರಮ ಮಾಡ್ತಿಲ್ಲ ಜಿಲ್ಲಾ ಘಟಕದಲ್ಲಿ ಅಂತ. ತುಮಕೂರು ತಾಲೂಕು ಘಟಕ ಅಧ್ಯಕ್ಷರಾಗಿ ಬಾಲಚಂದ್ರ ಮಧುಸೂದನ್ ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ರಘು, ಗೋಪಾಲ, ಕಾರ್ಯದರ್ಶಿ ಮೋಹನ್ ಕುಮಾರ್. ನಿಮ್ ಸದಸ್ಯನ ತಾಲೂಕು ಘಟಕ ಕೊಡ, ಯಾರಾದ್ರೂ ಅವ್ರಿಗಿದು ತುಮಕೂರು ತಾಲೂಕು ಘಟಕದವ್ರು ಬನ್ನಿ, ದಯವಿಟ್ಟು ಬನ್ನಿ. ಬರಪ್ಪ, ಬನ್ನಿ. ಇನ್ಯಾರಿದ್ದಾರೆ?
ಇನ್ನು 4 ಜನ ಇಲ್ಲ. ಮಧುಸೂದನ್, ವಿಜಯ್ ಕುಮಾರ್, ತುಮಕೂರು ತಾಲೂಕು ಘಟಕ ಬನ್ನಿ, ಬೇಗ ಬನ್ನಿ, ಕೊಟ್ಟಲ್ಲಿ ಪರವಾಗಿಲ್ಲ ಬನ್ನಿ. ಇಲ್ಲ, ಇಲ್ಲ, ಕೊಡಿ, ಅವ್ರಿಗೊಂದು ಕೊಡಿ. ಮಂಜುನಾಥ್, ರಘು, ಗೋಪಾಲ್, ಮೋಹನ್ ಕುಮಾರ್ ಬನ್ನಿ, ತುಮಕೂರು ತಾಲೂಕು ಘಟಕ. ಇಲ್ಲ ಅದಿಲ್ಲ ಆಯ್ತು, ಅದಲ್ಲ, ಈಗ ಅದೆಲ್ಲ ಇಲ್ಲಿ ಸ್ವಲ್ಪ ಹಾಕೊಂಡ್ಬರ್ಲಿ. ಅವರಿಗೆ ಯಾರಿದಾರೋ ಅವ್ರ ಪಕ್ಕದಲ್ಲಿ ನಿಲ್ಸಿ. ಆಯ್ತು, ಬರ್ರಿ. ಬಾರಣ. 5 ಜನ ಇರ್ಬೇಕಲ್ಲ ಇಲ್ಲಿ. ಬನ್ನಿ ಬನ್ನಿ ಬಾರಣ. ಬೇರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೀರೋ ತರ ಇದೆಯಾ? ತುಂಬಾ ಖುಷಿ. ನನ್ನ ಇಲಾಖೆ ಮಗ ಪೊಲೀಸ್ ಇಲಾಖೆ ಬಗ್ಗೆ ಮಾಡಿದ್ರು. ನನ್ನ ಇಲಾಖೆ ಮಗನಾಗಿ ಇಲಾಖೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇಲಾಖೆಯಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಆಮೇಲೆ ನೀವು ಇಲಾಖೆ ರೈಡ್ ಮಾಡಿದ್ರು ನಾನು ತುಂಬಾ ಇಷ್ಟಪಡ್ತೀನಿ. ಅದು ಅನ್ಯಾಯ. ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ಅವ್ರು ಹೇಳ್ತಾರೆ. ಮೇಲೆ ಬರ, ಮೇಲೆ ಬರ. ಬನ್ನಿ. ಈಗ ಮೂವರು ಮೆರವಣಿಗೆ. ಮೋಹನ್ ಕುಮಾರ್, ಗೋಪಾಲ್, ರಘು, ಮಂಜುನಾಥ್, ವಿಜಯ್ ಕುಮಾರ್, ಮಧುಸೂದನ್. ಓಕೆ, ಇವರು ತುಮಕೂರು ತಾಲೂಕು ಘಟಕ. ತುಮಕೂರು ತಾಲೂಕು ಘಟಕದಲ್ಲಿ ಯಾರು ಫೋಟೋ ತೆಗಿತಾರಪ್ಪ ನೋಡ್ರೆ. ಥ್ಯಾಂಕ್ ಯು. ಏನ್ ಖಾತೆ ಆಗಿರೋರು ನೋಡಿ, ನೋಡಿ, ತುಮಕೂರು ತಾಲೂಕು ಘಟಕದ್ದು ಬಹಳ ಜವಾಬ್ದಾರಿ ಇರ್ತದೆ. ಯಾಕೆಂದ್ರೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಕೇಂದ್ರದ 2 ವಿಧಾನಸಭಾ ಕ್ಷೇತ್ರ ಇದೆ ಮತ್ತು ಜಿಲ್ಲಾ ಕೇಂದ್ರ. ಹಾಗಾಗಿ ನಗರ ಕೇಂದ್ರದವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು, ಸಂಚಾಲಕರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಮುಂದಿನ ದಿನಗಳಲ್ಲಿ. ಹಾಗಾಗಿ ತುಮಕೂರು ತಾಲೂಕು ಘಟಕದವ್ರದ್ದು ಭಾರಿ ಇರ್ತದೆ. ಓಕೆ, ಹಾಗಾಗಿ ತುಮಕೂರು ನಗರ ಘಟಕದ ನಾಗೇಶ್ ಮತ್ತೆ ಶೌಕತ್, ರಂಗನಾಥ್, ಇಮ್ತಿಯಾಜ್, ರವಿಕುಮಾರ್, ಫಾಸಿಲ್ ಬನ್ನಿ. ಬನ್ನಿ ಬನ್ನಿ ನಾಗೇಶ್ ಬನ್ನಿ. ನಾಗೇಶ್ ಶೌಕತ್, ಇಮ್ತಿಯಾಜ್, ರವಿಕಿರಣ್, ಫಾಸಿಲ್ ಬನ್ನಿ. ಬಹಳ ನಮ್ಮ ಶೌಕತ್ತು ಎಲ್ಲಿ ಕಾರ್ಯಕ್ರಮ ಆಗ್ತಾ ಆಗ್ತಿಲ್ಲ ಅಂದ್ರೂ ಇವಾಗ ನಗರ ಘಟಕ ಮಾಡಿದೀವಿ. ಕಾರ್ಯಕ್ರಮ ನನ್ ಕರಿಬೇಕೀಗ ಶೌಕತ್ ನೀವು. ಸರ್, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬನ್ನಿ. ನಾಗೇಶ್, ಶೌಕತ್, ಇಮ್ತಿಯಾಜ್ ಯಾರು? ಇಮ್ತಿಯಾಜ್ ಇದ್ದಾರೆ. ಅವ್ರು ಫಾಸಿಲ್ಲ. ರವಿಕಿರಣ್ ಯಾರು? 4 ಜನ 5 ಜನ ಇರ್ಬೇಕಲ್ಲ. ಸರಿ, ಯಾರು ಕ್ಯಾಮ್ರಾ ಕೊಡಿ ಬಂದು ನೋಡಿ. ಕೇಳಿಸ್ಕೊಳ್ಳಿ ಎಲ್ರು ದಯವಿಟ್ಟು. ನಗರ ಘಟಕದವರು ತಾಲೂಕು ಘಟಕದವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಗರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ನಾಗೇಶ್ ಚೆನ್ನಾಗಿ ಮಾಡ್ಬೇಕಣ್ಣ. ಫೋಟೋ ಹಾಕಿ ಆಮೇಲೆ ನಿಮ್ಮ ಘಟಕಕ್ಕೆ ನೀವು ಕನಿಷ್ಠ ಅಂದ್ರೂ 25 ಜನರನ್ನ ಸೇರಿಸ್ಕೋಬಹುದು ಇದಕ್ಕೆ. ಆದ್ರೆ ಉಸ್ತುವಾರಿ ಇರ್ತಾರೆ, ನಾವಿರ್ತೀವಿ, ಆಮೇಲೆ ಜಿಲ್ಲಾ ಸಂಚಾಲಕರು ಇರ್ತಾರೆ. ಕೋಆರ್ಡಿನೇಷನ್ ಮಾಡ್ಕೊಂಡು ಈಗೇನು 5 ಜನ 6 ಜನ ಇದೀವಿ, ಇಷ್ಟೇ ಜನ ಅಂತ ಅನ್ಕೋಬೇಡಿ. ನಿಮ್ಗೆ ಒಳ್ಳೆ ಹೋದಾಗ ಕಾರ್ಯಕ್ರಮ ಮಾಡಿದಾಗ ನಿಮ್ಗೆ ಜನ ಸಿಗ್ತಾರೆ. ಸರ್, ಇಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ, ಅವಾಗ ಆಯಾ ತಾಲೂಕಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನು ಎಲ್ಲ ಸೇರಿಸ್ಕೊಳ್ಳೋಣ. ಕನಿಷ್ಠ ಅಂದ್ರೂ ನಿಮ್ಮ ಘಟಕದಲ್ಲಿ 25 ಜನ ಇರೋ ರೀತಿ ನೋಡ್ಕೊಳ್ಳಿ. ಮಹಿಳೆಯರು ಇರ್ಬೇಕು, ಅದು ಇರ್ಬೇಕು. ಜೊತೆಗೆ ಅಂಗ ಘಟಕಗಳನ್ನ ರಚನೆ ಮಾಡ್ಬೋದು ನೀವು. SC ST ಘಟಕ, ರೈತ ಘಟಕ, ಯುವ ಘಟಕ, ಮಹಿಳಾ ಘಟಕ, ಅಲ್ಪಸಂಖ್ಯಾತರ ಘಟಕ, ಈಗ ಪರಿಸರ ಘಟಕ ಅಂತಾನು ಮಾಡ್ತಿದ್ದಾರೆ. ಎಲ್ಲಾ ಘಟಕಗಳನ್ನ ನೀವು ಮುಂದಿನ ದಿನಗಳಲ್ಲಿ ಮಾಡಿ. ಇಷ್ಟೇ ಜನ ಅಂತ ಅನ್ಕೋಬೇಡಿ. ನಮ್ಮ ರಮೇಶ್ ಅವ್ರ ಜೊತೆ ನಮ್ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಜನರನ್ನ ಸೇರಿಸ್ಕೋಬೇಕು. ಘಟಕವನ್ನ ಏನ್ ಮಾಡ್ಕೋಬೇಕು, ನೀವು ಜಾಸ್ತಿ ದೊಡ್ಡದ್ ಮಾಡ್ಕೋಬೇಕು, ಜವಾಬ್ದಾರಿಯನ್ನ ಕೊಡ್ಬೇಕು, ಘಟಕವನ್ನ ಜಾಸ್ತಿ ಮಾಡ್ಬೇಕು. ಗುಬ್ಬಿ ತಾಲೂಕು ಘಟಕ ಬನ್ನಿ. ಗುಬ್ಬಿ ತಾಲೂಕು ಮಂಜುಳಮ್ಮ ಬನ್ನಿ, ಅಶ್ವಥಣ್ಣ ಬನ್ನಿ, ರಂಗಸ್ವಾಮಿ ಅವರು, ವೀರಣ್ಣ, ಅಮರ ರಂಗರಾಜು, ಸರಸ್ವತಿ, ಶಿವಾನಂದು, ಮಾರುತಿ ಬನ್ನಿ. ಬನ್ನಿ 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 ಇನ್ನೊಂದ್ಸಲ ಓದಿ ಸ್ವಾಮಿ. ಬನ್ನಿ. ಮಂಜುಳಮ್ಮ, ಅಶ್ವಥಣ್ಣ, ರಂಗಸ್ವಾಮಿ ಬನ್ನಿ, ವೀರಣ್ಣ, ಅಮರ ರಂಗರಾಜು, ಸರಸ್ವತಿ ಬನ್ನಿ ಬನ್ನಿ, ಲಕ್ಷ್ಮಣ ಬನ್ನಿ 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 ಎಲ್ಲ ಮಂಗಮ್ಮ ಎಷ್ಟು ಕರೆದಿರೋರು? ಬನ್ನಿ 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 ಬನ್ನಿ. ಬಹಳ ಒಳ್ಳೇದಾಯ್ತು.
ಗುಬ್ಬಿಯಲ್ಲಿ ಮೇಲೆ ಹತ್ತಿ, ಮೇಲೆ ಹತ್ತಿ. ಗುಬ್ಬಿಯಲ್ಲಿ ನಮ್ದು ಘಟಕ ತುಂಬಾ ಏನು ಹಣಹೀನವಾಗಿ, ತುಂಬಾ ಏನು ದುರ್ಬಲ ನಮ್ಮ ಗುಬ್ಬಿಯಲ್ಲಿ. ಇವಾಗ ನೀವೆಲ್ಲ ಬಂದಿದ್ದು ಬಹಳ ಸಂತೋಷ ಆಯ್ತು. ಓಕೆ, ಮಂಜುಳಾ ಅವರು ಕಾರ್ಯಕ್ರಮ ಅಶ್ವತ್ಥಣ್ಣ ಯಾರು? ರಂಗಸ್ವಾಮಿ, ವೀರಣ್ಣ, ಅಮರ್ ರಂಗರಾಜು, ಸರಸ್ವತಿ, ಶಿವಾನಂದು, ಮಾರುತಿ. ಬೇರೆ ಬೇರೆ ಹೆಸರಲ್ಲ, ಹೆಸರಿದ್ದವರೆಲ್ಲ ಇದ್ದೀರಲ್ಲ, ಹೆಸರು ಕೊಡಿ ಅವ್ರಿಗೆ. ಗುಬ್ಬಿ ಅಕ್ಕ ಮಂಜುಳಕ್ಕ 2 ಕಾರ್ಯಕ್ರಮ ಆದ್ರೂ ಕನಿಷ್ಠ ಆಯೋಜನೆ ಮಾಡ್ಬೇಕು ನೀವು. ಏನು ಇದು ಏನು ಮೆಂಬರ್ಶಿಪ್ ಮಾಡೋ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಏನೋ ಅಭಿಯಾನಗಳಾಗಿರ್ಬೋದು, ಲಂಚ ಮುಕ್ತ ಅಭಿಯಾನ ಆಗಿರ್ಬೋದು, ಅಥವಾ ಜನಕ್ಕೆ ಒಳ್ಳೇದ್ ಮಾಡೋದು. ಇವಾಗ ಕುಡಿಯೋ ನೀರಿಂದು ಬರದ್ದು ಸಮಸ್ಯೆ ಬರ್ತಾ ಇದೆ. ಜನ ಕೇಳ್ತಾರೆ ನಿಮ್ಮನ್ನ ನಾಯಕತ್ವ ಕೊಡಿ ಅಂತ ಹೇಳಿ. ಬರದ ಸಮಸ್ಯೆ ಬರುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ. ಚಪ್ಪಾಳೆ ಹೊಡಿಲಿಲ್ಲ. ನಿಮ್ಮ ತಾಲೂಕುಗಳಲ್ಲಿ ನಿಮ್ ತಾಲೂಕಲ್ಲಿ ಬರ ಪರಿಸ್ಥಿತಿ ಮಿತಿ ಮೀರ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ, ಮೇವಿನ ಸಮಸ್ಯೆಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಅವರಿಗೆ ನಾಯಕತ್ವ ಕೊಟ್ಟು ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಬರೀ ಪೊಲೀಸ್ ಹಿಂದೆ ಫೋಟೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ನೀವು ತಾಲೂಕು ಘಟಕಗಳ ಮುಂದೆ ಪ್ರತಿಭಟನೆ ಅಭಿಯಾನ ಹಮ್ಕೋಬಹುದು. ಯಾರೋ ವಿರುದ್ಧ ಕಟ್ಕೊಂಡು ಕೇಸ್ ಹಾಕಿಸ್ಕೋಬೇಕು ಅಂತಾನು ಇಲ್ಲ. ಏನು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಲ್ಲ. ಮೊದ್ಲೇ ಅನೌನ್ಸ್ಮೆಂಟ್ ಮಾಡಿ ಪೊಲೀಸ್ ಅವ್ರಿಗೆ ಒಂದು ಪತ್ರ ಕೊಡಿ. ಪತ್ರ ಕೊಟ್ಟು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ. ಮುಂದಿನ ದಿನಗಳಲ್ಲಿ ಬರ ಮತ್ತು ರಸಗೊಬ್ಬರ ಇಂಥದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ರೈತರು ಮುಂದೆ ಬರ್ತಾರೆ. ನೀವು ಅವ್ರನ್ನೆಲ್ಲ ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ಬೇಕು. ಕುಣಿಗಲ್ ತಾಲೂಕು ಘಟಕ ಬನ್ನಿ, ಕುಣಿಗಲ್ ತಾಲೂಕು ಘಟಕದವ್ರು ಬನ್ನಿ. ವಿಜಯಕುಮಾರ್ ಬನ್ನಿ, ಅಧ್ಯಕ್ಷ ವಿಜಯಕುಮಾರ್, ಪ್ರಸನ್ನ ಕುಮಾರ್, ರೇಖಾ, ಸಿಕಂದರ್ ಪಾಷಾ, ಮಾರಪ್ಪ ಅವರು, ಶ್ರೀನಿವಾಸ್, ನಾಗೇಂದ್ರ, ಮನ್ನಪ್ಪ ಅವರು. ದಯವಿಟ್ಟು ಎಲ್ಲರೂ ಬನ್ನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭಾಗ್ಯಮ್ಮ, ಕವಿತಾ ಎಂಜೆ, ಮಂಜುನಾಥ್, ಕೆಂಪೇಗೌಡ, ಸಿದ್ದಲಿಂಗಮ್ಮ, ವಿಶ್ವ, ಅಶ್ವಿನಿ, ರಂಗಸ್ವಾಮಿ, ಪುಟ್ಟರಾಜ್. ಇಷ್ಟು ಜನ ಬನ್ನಿ, ಇಷ್ಟು ಜನ ಬನ್ನಿ. ಗಂಡಸರ ಮೇಲೆ ಹತ್ತಿ, ಹೆಣ್ಮಕ್ಳು ಕ್ಯಾಡೆ. ಗಂಡಸರ ಮೇಲೆ ಹತ್ತಿ, ಹೆಣ್ಮಕ್ಳು ಕ್ಯಾಡೆ. ಬನ್ನಿ. ಎಲ್ಲ ಹೇಳಿದ್ರ? ಇದರಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಸಂಘಟಿತವಾಗಿ. ಪ್ರಸನ್ನ ಕುಮಾರ್, ರೇಖಾ, ಪ್ರತಿ ತಾಲೂಕ್ ತಾಲೂಕು ಪಾಷಾ, ಮಾರಪ್ಪ, ಶ್ರೀನಿವಾಸ್, ನಾಗೇಂದ್ರ. ನಾಗೇಂದ್ರ ಬಂದಿಲ್ಲ ಸರ್. ಅವ್ನು ಒಳ್ಳೆ ಐಫೋನ್ ಇಟ್ಕೊಂಡು ಓಡಾಡ್ತಾನೆ, ಫೋಟೋ ತೆಗಿತಾ ಇಲ್ಲಿ ಕಡಿಮೆ. ಭಾಗ್ಯಮ್ಮ, ಕವಿತಾ, ಮಂಜುನಾಥ್, ಕೆಂಪೇಗೌಡ, ಸಿದ್ಲಿಂಗಮ್ಮ, ವಿಶ್ವ, ಮಂಜ ಬಂದಿಲ್ಲ ಸೇನ. ಅಶ್ವಿನಿ, ರಂಗಸ್ವಾಮಿ, ಪುಟ್ಟರಾಜು. ಬರ ಈ ಕಡೆ ಬರ. ಅದಕ್ಕೆ ಬರ. ಮಂಜುನಾಥ್ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ದಯವಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ಕಾರ್ಯಕ್ರಮ ಕರಿಬೇಕು. ಬನ್ನಿ ಸರ್, ಕಾರ್ಯಕ್ರಮ ಮಾಡಿದೀವಿ, ಮಾಡ್ತಾ ಇದೀವಿ ಅಂತ. ತಿಂಗಳಿಗೆ 2 ಅಲ್ಲಿ ಕೊನೆಯಲ್ಲಿರೋ ಚಪ್ಪಾಳೆ ಹೊಡೆದಿಲ್ಲ ಕುಣಿಗಲ್ ತಂಡ. ಅಭಿನಂದನೆಗಳು, ಶುಭಾಶಯಗಳು. ಚೆನ್ನಾಗಿ ಮಾಡಿ. ಎಲ್ಲ ಫೋಟೋ ಹೊಡ್ಕೊಂಡಿದ್ದಾರೆ, ಅವ್ರು ಕಳಿಸ್ತಾರೆ. ನೀವೆಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು. ಫೇಸ್ಬುಕ್ ಇದೆ ಇರ್ಬೇಕಲ್ಲ. ವೆರಿ ಗುಡ್. ತುರುವೇಕೆರೆ ತಾಲೂಕು ಘಟಕ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿದೆ. ಅಧ್ಯಕ್ಷರು ತಹಸೀಲ್ದಾರ್ ತುರುವೇಕೆರೆ, ಅಧ್ಯಕ್ಷರು ತಹಸೀಲ್ದಾರ್ ಧರ್ಮಣ್ಣ, ಗಂಗಾಧರ್, ಪ್ರೇಮ, ಮಹೇಶ್, ಜಯಲಕ್ಷ್ಮಿ, ಸೌಭಾಗ್ಯ, ಶಾಂತ, ಪ್ರೇಮ. ಬರ್ರಿ. ಅದು ಪದಾಧಿಕಾರಿ ಬರೀ ಯಾಕೆ ಇವಾಗ ಹಾಕ್ಕೊಳ್ತಾರೆ? ವೆರಿ ಗುಡ್, ವೆರಿ ಗುಡ್. ಮಾಡ್ಕೊ. ಹೇಳ ಇನ್ಯಾಕೆ ನಿಮಗೆ ತುರುವೇಕೆರೆಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ ಧರ್ಮಣ್ಣ, ಗಂಗಾಧರ್, ಪ್ರೇಮ, ಹರೀಶ್, ರಂಗನಾಥ್, ಜಯಲಕ್ಷ್ಮಿ, ಸೌಭಾಗ್ಯ, ಕಾಂತ, ಪ್ರೇಮ. ನೆಕ್ಸ್ಟ್ ಟೈಮ್ ಅವರೆಲ್ಲ ಬರ್ಬೇಕು ಕಡ್ಡಾಯವಾಗಿ. ತುರುವೇಕೆರೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಅಲ್ಲೆಲ್ಲ ಬಹಳ ಹೋರಾಟ ಮಾಡಿದ್ವಿ ನಾವು. ತುರುವೇಕೆರೆ ತಾಲೂಕು ಆಫೀಸಲ್ಲೆಲ್ಲ ಮಾಡಿದ್ವಿ.
ನೀವು ಕಾರ್ಯಕ್ರಮ ಮಾಡದೆ ಬರ್ತೀನಿ. ತುರುವೇಕೆರೆಯಲ್ಲಿ ವಿಶೇಷವಾಗಿ ಏನಾದ್ರು ಸಿಗುತ್ತೆ ಇಲ್ವಲ್ಲ, ಎಲ್ಲ ಕಡೆ ಸಿಗುತ್ತೆ, ನಿಮ್ಮನ್ನು ಸಿಗೋದು. ಕಾರ್ಯಕ್ರಮ ಮಾಡದೆ ಗ್ಯಾರಂಟಿ ಬರ್ತೀನಿ. ತುರುವೇಕೆರೆ ಜೋರ ಚಪ್ಪಳೆ ಹೊಡಿರಪ್ಪ. ತಿಪ್ಟೂರು ತಾಲೂಕು ಘಟಕ ಎಂಎನ್ ಲೋಕೇಶ್, ಕೆಟಿ ಮಂಜುನಾಥ್, ಈರಣ್ಣ, ಶಿವಕುಮಾರ್, ರೋಷನ್ ಬನ್ನಿ ಬನ್ನಿ. ಇವ್ರು ಬಂದಿಲ್ವಾ? ಶಿವಕುಮಾರ್ ಮತ್ತೆ ಹೇಳಿ. ಎಲ್ಲ ಬರ್ರಿ. ಈಗ ಯಾರು ಬಂದಿದ್ದಾರೆ ಬನ್ನಿ, ಯಾರ್ಯಾರು ಬಂದಿದ್ದಾರೆ ತಿಪ್ಟೂರು ಪಾರ್ಕ್ನಿಂದ ಬನ್ನಿ. ಎಲ್ಲ ಹೆಣ್ಮಕ್ಳುಗಳು ಬನ್ನಿ ತಿಪ್ಟೂರವರು. ಸಭೆ ನಡೆಯುವಾಗ ಮಧ್ಯದಲ್ಲಿ ಮಾತಾಡೋದು ಆಚರಣೆ. ಪ್ರೇಮ, ಅನಿತಾ, ಹೇಮಾವತಿ, ನೇತ್ರಾವತಿ, ಶೋಭಾ, ಲತಾಮಣಿ ಬನ್ನಿ. ಎಲ್ಲ ಹೆಣ್ಮಕ್ಳೆಲ್ಲ ಬಂದ್ರಮ್ಮ. ಬನ್ನಿ 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 ಎಲ್ಲ ಬನ್ನಿ, ದಯವಿಟ್ಟು ಎಲ್ಲ ಬನ್ನಿ. ಪ್ರೇಮ, ಅನಿತಾ, ಹೇಮಾವತಿ, ನೇತ್ರಾವತಿ, ಒಳ್ಳೆ ಹೆಸರುಗಳು, ನದಿ ಹೆಸರುಗಳು. ಶೋಭಾ, ಲತಾಮಣಿ ಬರ್ರವ. ಬರ್ರಿ ಬರ್ರಿ. ಮಂದಿ ಕೆರೆ ಬನ್ನಿ. ಬಸ್ ಮಿಸ್ ಆಗ್ಬಿಡುತ್ತಾ? ನೆಕ್ಸ್ಟ್ ಟೈಮ್ ಹಂಗೆ ಆಗ್ಬಾರ್ದು. ಸರಿ ಆಯ್ತು. ಎಲ್ಲ ಹೆಣ್ಮಕ್ಳು ನಿಂತ್ಕೊಳ್ಳಿ. ಎಲ್ಲ ಕಿತ್ತೂರು ಹೊಡ್ತಾರಾ? ಎಲ್ಲ ಚಪ್ಪಳೆ ಹೊಡೀರಿ. ಈಗ ಅಭಿನಂದನೆಗಳು. ಆಯಾ ತಾಲೂಕು ಘಟಕಗಳು ನಿಮ್ಮೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಆಹ್ವಾನ ಮಾಡ್ಬೇಕು ನಮ್ಗೆಲ್ಲ. ಲೋಕೇಶ್ ತಗೊಂಡು ಇವತ್ತೆಲ್ಲ ಫೋಟೋ ಕೊಡ್ತಾರಲ್ಲ, ನಿಮ್ ಜವಾಬ್ದಾರಿ ಏನು ಅಂದ್ರೆ ಇವೆಲ್ಲ ಫೇಸ್ಬುಕ್ ಅಲ್ಲಿ ನಾನು ಈಗ ಅವರವರ ತಾಲೂಕು ಘಟಕದಲ್ಲಿ ನನ್ನನ್ನ ಪದಾಧಿಕಾರಿಯಾಗಿ ನೇಮಿಸಿದ್ದಾರೆ. ಧನ್ಯವಾದಗಳು. ನಾನು ಕಾಯ ವಾಚ ಮನಸ ಪಕ್ಷಕ್ಕೆ ಮತ್ತು ದೇಶಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ಬೋದಲ್ಲ? ಹಾಕ್ಬೋದಲ್ಲಮ್ಮ? ಮಧುಗಿರಿ ತಾಲೂಕು ಘಟಕ ಬನ್ನಿ, ಮಧುಗಿರಿಯವರು ಬನ್ನಿ. ರಂಗನಾಥಪ್ಪ, ಸುರೇಶ್, ಕುಮಾರ್, ಮೋನಿ ಕುಂಟಣ್ಣ, ಅಜಯ್, ಭದ್ರಪ್ಪ. ನೋಡ್ರೆ ಮೆನು ಏನು ಇವತ್ತಿದ್ದು? ಬನ್ನಿ ಬನ್ನಿ ಬನ್ನಿ, ರೆಡಿ ಇದೆ, ಬನ್ನಿ ಬನ್ನಿ ಬನ್ರಿ ಊಟ ಇದೆ. ಮಧುಗಿರಿಯವರು ಬನ್ನಿ. ಮಧುಗಿರಿಯವರು ಭದ್ರಪ್ಪ. ಇನ್ಯಾರಿದ್ದೀರಾ ಮಧುಗಿರಿಯವರು? ಒಳ್ಳೇದು. ಅಲ್ಲಿ ಆಕ್ಸಿಡೆಂಟ್ ಕೋನಾಲ್ ಹತ್ರ ಹೋದ್ರೆ ಒಳ್ಳೇದು. ಮಧುಗಿರಿಯವರು ಬನ್ನಿ, ಇನ್ಯಾರಿದ್ದೀರಾ ಎಲ್ಲಾರು? ಬನ್ನಿ ಮಧುಗಿರಿ ಯಾರಿದ್ದೀರಾ? ಸುಮಾರು ಬನ್ನಿ, ಪರವಾಗಿಲ್ಲ. ಯಾರಿದ್ದಾರೆ? ಮಣಿಕಂಠ ಯಾರು? ಅಜಯ್ ಮಣಿಕಂಠ. ಆಯ್ತು. ಮಧುಗಿರಿ ಇದ್ದೀರಪ್ಪ? ಯಾರ್ಯಾರು ನಿಮ್ಮ ಕಡೆಯವರು? ಆಯ್ತು. ಮಧುಗಿರಿಗೆ ನೀನು ಏಕಶಿಲಾ ಬೆಟ್ಟದಿಂದ ಏಕಪ್ರತಿನಿಧಿ. ಯಾರು ಒಳ್ಳೇದಾಯ್ತು ಬಿಡಪ್ಪ. ಎಲ್ಲ ಮಧುಗಿರಿಯವರು ಚಪ್ಪಳ ಹೊಡೀರಿ. ಚಪ್ಪಾಳೆ ಮಧುಗಿರಿಯವ್ರಿಗೆ ಕಳ್ಸ್ಬೇಕು ನೋಡಿರಿ. ಪಾವಗಡ ಬಂದ್ರಪ್ಪ. ಗುರುಮೂರ್ತಿ, ಶಿವಣ್ಣ, ರಂಗನಾಥ್, ಹನುಮಂತ, ಇಮ್ರಾನ್ ಖಾನ್, ವಸಂತ ಪಾವಗಡದವರೆಲ್ಲ ಬನ್ನಿ. ಬರಪ್ಪ. ಪಾವಗಡ ಮಧುಗಿರಿಲಿ ನಮ್ಮ ಅಟೆಂಡೆನ್ಸ್ ಗಳೇ ಕಡಿಮೆ ಆಗೋಗಿತ್ತು. ಬನ್ನಿ ಬೇರೆಯವರು ಇದರಲ್ಲಿ ಇಲ್ಲದೆ ಲಿಸ್ಟ್ ಅಲ್ಲಿ ಇದ್ದಾರೆ, ಪಾವಗಡದವ್ರು ಬನ್ನಿ. ಬನ್ನಿ, ಪಾವಗಡದವ್ರು ಬನ್ನಿ. ಬನ್ನಿ ಬನ್ನಿ. ಯಾರು? ಗುರುಮೂರ್ತಿ ಯಾರು? ವೆರಿ ಗುಡ್. ಶಿವಣ್ಣ, ರಂಗನಾಥ್, ಹನುಮಂತ, ಇಮ್ರಾನ್ ಖಾನ್ ಯಾರು? ಬನ್ರಿ. ವಸಂತ, ಇಮ್ರಾನ್ ಖಾನ್ ಯಾರು? ಬಾರಮ್ಮ. ವೆರಿ ಗುಡ್. ಪಾವಗಡಕ್ಕೆ ಅದೇನೋ ಗೊತ್ತಿಲ್ಲ, ನಾನು ಇಲ್ಲಿ ತನಕ ಬಂದಿಲ್ಲ, ದಯವಿಟ್ಟು ಕರ್ಸ್ಕೊಡೋಣ. ಏನಾದ್ರು ಒಂದು ಅಭಿಯಾನ ಮಾಡಿ. ಪಾವಗಡ ಹೇಳ್ತಾನೆ ಇದ್ದಾರೆ, ಯಾಕೋ ಒಂದು ಕಾಯಿ ಸ್ವಲ್ಪ ರಾಜು ಮಾತಾಡಿ. ಮುಂದಿನ ಒಂದು 20 ದಿವಸದಲ್ಲಿ ಪಾವಗಡಕ್ಕೆ ನಾನು ಕರ್ಸ್ಬೇಕು. ನೀನು ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದವನು ಏನಪ್ಪ? ಏನ್ ಹೆಸರು? ರಂಗನಾಥ್ ಅಲ್ವಾ? ಗುರುಮೂರ್ತಿ. ಒಂದು ತಾಲೂಕು ಅಭಿಯಾನ ಮಾಡು, ತಾಲೂಕು ಕಚೇರಿ ಅಭಿಯಾನ ಮಾಡು. ಮೇಲೆ ಬಿಡವ ಏನೋ ಎಲ್ಲ ಕಡೆ ಹೋಗಿದ್ದೀನಿ. ಪಾವಗಡ ಎಲ್ಲ ಒಬ್ಬ ಬಿಟ್ಕೊಂಡು ಕೈ ಹಿಡಿ. ಜೋರಾದ ಚಪ್ಪಾಳೆ ಪಾವಗಡ. ಬದಾಯ ಪಾವಗಡಕ್ಕೆ ಚಪ್ಪಾಳೆ ಬೇಗ. ನೋಡಿ, ಹೇಗೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಇನ್ನೊಂದು ಕೆಲವೇ ದಿನದಲ್ಲಿ ನಮ್ಮ ರಮೇಶ್ ಗೌಡ್ರು ಒಂದಿನದ್ದು ಕಾರ್ಯಕ್ರಮ ಕೊಡ್ತಾರೆ. ನಿಮಗೆ ಎಂತ ಕಾರ್ಯಕ್ರಮ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಬಂದ್ರೆ ಪದಾಧಿಕಾರಿಗಳು ನಿಮಗೆ ಕಾರ್ಯಕ್ರಮ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ. ಒಳ್ಳೆದಾಗಿ. ಎಲ್ಲಾರು ಊಟ ಮಾಡಿದ್ರ ಬೇಡ, ಇಲ್ಲೇ ಮಾಡೋಣ. ಕೊರಟಗೆರೆ ಒಂದೇ ಗೊತ್ತಿದೆ. ಬನ್ನಿ ಬನ್ನಿ, ಕೊರಟಗೆರೆಯವ್ರು ಬನ್ನಿ. ನರಸಿಂಹಮೂರ್ತಿ, ನಂಜೇಗೌಡ, ಚಂದ್ರಶೇಖರ್, ಪುಟ್ಟಸ್ವಾಮಿ, ರಂಗರಾಜು, ಕವಿಚಂದ್ರ, ಪ್ರಕಾಶ್, ರವಿ, ಸುಬ್ರಹ್ಮಣ್ಯ, ಶಶಿಧರ್, ಕಾದರಪ್ಪ. ಕೊಟ್ಗೆರೆಲ್ಲ ಬರ್ರಪ್ಪ. ಬಹಳ ಹಳೆ
ಚಂದ್ರಶೇಖರ್ ಸ್ವಾಮಿ ರಂಗರಾಜು ಇವರೆಲ್ಲ ನೀವು ಪದಾಧಿಕಾರಿಗಳ ಜವಾಬ್ದಾರಿ ಕೊಡಬೇಕು. ಹಿಂದೆ ಇದ್ದಾರಾ? ರವಿಚಂದ್ರ, ಸಿದ್ದು, ಸಿದ್ದರಾಮೇಶ್, ವೆರಿ ಗುಡ್, ಪ್ರಕಾಶ್, ರವಿ, ಸುಬ್ರಹ್ಮಣ್ಯ, ಶಶಿಧರ್, ಕದ್ರಪ್ಪ, ಎಲ್ಲ ಹೆಸರು ಬಂತ? ಎಲ್ಲ ಒಂದು ಮೂರು ಎತ್ತರ ಇರೋರು ಮೇಲೆ ನಿಂತ್ಕೊಳ್ಳಿ, ತುಂಡಿರೋರು ಕೆಳಗೆ ಬನ್ನಿ. ಎತ್ತರ ಇರೋರು ಮೇಲೆ ನೀವು ಮೇಲೆ ಹೋಗೋಣ, ನೀವು ಮೇಲೆ ಹೋಗೋಣ. ಬನ್ನಪ್ಪ ಮಿಕ್ಕ ಮುಂದೆ ಬರೋಣ ಒಳಗಡೆ. ನಿಂತ್ಕೊಳಪ್ಪ ರವಿಕುಮಾರ್, ನೀರು ನೋಡಪ್ಪ, ನಿಂತ್ಕೊಳ್ಳಿ. ಸ್ವಲ್ಪ ಇದು ಬೆಳಕು ಬರುತ್ತಾ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಕೆಆರ್ಎಸ್ ಅಂದ್ರೆ ತುಮಕೂರು, ಕೆಆರ್ಎಸ್ ಅಂದ್ರೆ ತುಮಕೂರು ಅಂದ್ರೆ ಅವ್ನ್ ಪಾಪ ಯಾವಾಗಲೂ ಕೋಲಾರ ಅಂತ ಇವತ್ತು ಏನಪ್ಪ ತುಮಕೂರು ಅಂತಾರೆ. ಯಾವಾಗಲೂ ಕೆಆರ್ಎಸ್ ಅಂದ್ರೆ ಕೋಲಾರ ಅಂತ. ಧಾರವಾಡ ತೆಗ್ದಿದ್ದೀನಿ. ವೆರಿ ಗುಡ್, ಅಭಿನಂದನೆಗಳು. ಕೊಟ್ಗೆರೆ ಜೋರ ಚಪ್ಪಾಳೆ. KRS ಅಂದ್ರೆ ರವಿ ಕೆ ಟಿ ಎಸ್ ಅಂತ ಅವ್ರ ಜಿಲ್ಲೆಯವರ ಹೆಸರು ಆಯ್ತು. KRS ಅಂದ್ರೆ ರವಿ ಕೆ ಟಿ ಎಸ್. ಶ್ರೀಮಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ, ಎಲ್ಲರೂ ಸೇರಿ ಫೋಟೋ ತಗೊಳ್ಳೋಣ. ಎಲ್ಲ ಈ ಕಡೆ ಕುತ್ಕೊಳ್ಳಿ, ಈ ಕಡೆಯಿಂದ ಫೋಟೋ ತೆಗಿ. ಹೋಗಿ ಕೂತ್ಕೊಳ್ಳಿ. ಎಲ್ಲ ಇಲ್ಲಿ ಕೂತ್ಕೊಳ್ಳಿ, ಎಲ್ಲ ಕುತ್ಕೊಂಡ್ಬಿಡಿ ಚೇರ್ಗಳಲ್ಲಿ. ಒಂದೇ ಒಂದು ನಿಮಿಷ.